ಪುತ್ತೂರು ಸಂತೋಷ್ ಮದುವೆ ಅಲ್ಲ ಅದು ಆ್ಯಕ್ಚುಲಿ ದೊಂಬರಾಟ ಅಂತ ನಾನು ಹೇಳಿ. ಕೋಟಿಗಳು ನಿನ್ನ ಜಮೀನು, ಒಂದು ಸುಖ ನಿನ್ನ ಕೊಡೋಕ್ಕೆ ಆಗಲ್ಲ. ಅದ್ರ ಕದ್ದೇ ಹೋಗ್ಬೇಕು, ಅದ್ರ ಪಟ್ಟನೇ ಕಟ್ಕೊಬೇಕು. ಇಲ್ಲಿ ಏನು ಬಟ್ಟೆಗಳಿತ್ತು ಅವ್ರು ಕೂಡ ಅವ್ರ ಮನಸಾಕ್ಷಿಗೆ ನೋಡ್ಕೊಬೋದು. ಏನಾದರೂ ಚೇಂಜಸ್ ಇದ್ರೆ ಇಲ್ಲಿ ಒಂದು ಏನೋ ತಗ್ಲಾಕಿದ್ರೆ ಅದ್ರ ಸಮೇತ ತೋರಿಸ್ರಿ. ಇದು ನಾನೇನೇನೇ ಪ್ರೀತಿಯಿಂದ ತಂದ್ಕೊಟ್ಟಿದ್ದು. ಎಲ್ಲಿ ಅಂತ ಕೂಡ ಹೇಳ್ತೀನಿ, ಈ ವಂಡರ್ಲಾಗ್ ಹೋಗೋ ಹತ್ರ ರೋಡ್ ಸೈಡ್ ಇಕ್ತಾರೆ ಗೊತ್ತಾ. ನಾನು ಸುಮ್ಮನೆ ಮಾಲ್ಗಳಲ್ಲಿ ತಂದುಬಿಟ್ಟೆ 50,000 ಕೊಟ್ಟು ಬಿಲ್ಡಪ್. ಮನೆಗೆ ಸಂಸಾರ ಮಾಡಿದರೆ ಒಂದು 8 ತಿಂಗಳು ಮಾಡಿರ್ಬೋದು. ಅಂದರೆ ವರ್ಷದ ಮೇಲೆ ಒಂದು 3 ತಿಂಗಳು ಮಾಡಿರೋದು. ಅಂದರೆ 8 ತಿಂಗಳು ಅಂತ ಯಾಕೆ ಅಲ್ಲಿ ಹೋಗಿರೋದೇ ಜಾಸ್ತಿ ಅಲ್ಲ. ಎಷ್ಟು ಕೋಟಿ ಸಂಪಾದನೆ ಮಾಡಿದ್ದೀನಿ, ಇಷ್ಟು ನೋವಾಗ್ತಿದೆ ಅರ್ಥ ಮಾಡ್ಕೊಂಡು. 70 ವರ್ಷ ನಮ್ಮ ಅಜ್ಜಿಕ ನಮ್ಮ ತಾಯಿ ಇವನು ಯಾಮರ್ಸೋನು. ದಯವಿಟ್ಟು ಕರ್ನಾಟಕ ಜನತೆ ಹೆಣ್ಣು ಮಕ್ಳು ಕೊಡಬೇಡ್ರಿ ಅಂದಲ್ಲ. ಲೇ ಲೋಪ ಕೇಳ್ಕೊಂಡು ತಿಕ್ಕ ಹರ್ಕೊಂಡು ಏನಾದರೂ ಬಂದರೆ ಏನೇನು ಬಿಡ್ಬೇಕು ಎಲ್ಲ ಬಿಡ್ತೀನಿ. ಮುಚ್ಕೊಂಡಿರ್ಬೇಕು. ಇಷ್ಟು ದಿನ ನಾನು ನೀವು ಮಾಡಿರೋ ಅನ್ಯಾಯಗಳನ್ನೆಲ್ಲ ನಾನು ಇಟ್ಕೊಂಡು ಬಂದಿದ್ದೀನಿ. ಒಂದು ಮನುಷ್ಯನ ಜೊತೆ ಎಷ್ಟು ಆಡ್ತೀರಾ, ಎಷ್ಟು ನಾಟಕ ಮಾಡ್ತೀರಾ. ಅವನು ಯಾವ ರೈತನ ಅಂತಾನೆ ಈ ನನ್ನ ಮಗನು ಅವ್ನು ಕೇಳ್ತೀನಿ. ಆ ನನ್ನ ಮಗನ ಇದ್ದಾವಾಗಲೇ ಇದು ಕೊಟ್ಟಿರೋದು ಈ ಮನೆ ಗ್ರೂಪ್ ಕಾರ್ಕೊಡಿ ಹುಡುಗರು ಎತ್ತಿರೋದು. ನಾನು ಮನೆಗೆ ಎತ್ತಾಕ್ತೀನಿ ಅಂತಂದ್ರೆ ನೀನು ಎತ್ಸಂಡಿ ಎತ್ತಕ್ಕಾಗಲ್ಲ ಅಂದ್ಮೇಲೆ ಏನು ಕೈ ಕೊಟ್ಟೆ ನೀನು? ಯಾವ ದೊಡ್ಡ ಸ್ಥಾನ ಕೊಟ್ಟೆ? ನಾನು ದುಡ್ಡು ನಾನು ಆಸೆ ಹೊಡೆ ಕೊಟ್ಟೆ ಅವಾಗ ನೀನು. ಮದುವೆ ವಿಚಾರವಾಗಿ ತುಂಬ ವಿಚಾರಗಳು ಓಡಾಡ್ತಿದೆ. ಸೊ ಅದಕ್ಕೆ ಏನಾದ್ರು ಸ್ಪಷ್ಟನೆ ಕೊಡ್ತೀರಾ ಏನು ಅಂತ? ನಾನು 100% ಫುಲ್ ಸ್ಟಾಪ್ ಇಡ್ತೀನಿ. ಯಾಕಂದರೆ ಇಷ್ಟು ದಿನ ಪ್ರಶ್ನೆಗಳೇ ಇತ್ತು. ಆಮೇಲೆ ಪ್ರಶ್ನೆಗಳಲ್ಲಿ ಅನ್ವಾಂಟೆಡ್ ಪ್ರಶ್ನೆಗಳು ತುಂಬ ಉಟ್ಕೊಂಡಿದ್ವು. ಯಾಕಂದರೆ ಮದುವೆ ಅನ್ನೋದು ಒಂದು ಗಂಡು ಹೆಣ್ಣಿನ ನಡುವೆ ನಡೆಯೋದು. ಬಟ್ ಅದ್ರ ಹಿಂದೆ 2 ಕುಟುಂಬಗಳು, 2 ವರ್ಗಗಳು ಸಂಬಂಧಗಳು ಇರ್ತದೆ. ಅದರಲ್ಲೂ ನಮ್ಮ ಭಾರತದಲ್ಲಿ ಒಂದು ಬಹುಮುಖ್ಯ ಬಂದಿರೋದೇನಂತಂದರೆ ಹೆಣ್ಣಿಗೆ ಮೋಸ ಜಾಸ್ತಿ, ಗಂಡು ಮೋಸ ಮಾಡೋದು ಜಾಸ್ತಿ ಅಂತ. ದಯವಿಟ್ಟು ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳೋದು, ಪರ ವಿರೋಧ 100 ಇರಲಿ, ಸತ್ಯತೆಗೆ ಗೌರವ ಕೊಡ್ರಿ. ಈಗ ನನ್ನ ಜೀವನದಿಂದ ಡ್ಯಾಶ್ ಹೆಂಗೆ ಹೊರಗೆ ಆಗ್ತಾ ಇದ್ದೀನಿ. ಕೆಲವೊಂದು ನಾನು ಇಟ್ಕೊಂಡಿದ್ದೆ, ಯಾಕಂತಂದರೆ ನನಗೆ ಅವಶ್ಯಕತೆನೇ ಇರಲಿಲ್ಲ. ಆದ್ರೂ ಒಂದು ಮಾನವೀಯತೆ, ಒಂದು ಧರ್ಮ ಅನ್ನೋದು ಐತಲ್ಲ. ಯಾಕಂತಂದರೆ ನಾನು ಒಂದು ಜೊತೆ ಎತ್ತು ತಂದರೆ ಒಬ್ರೊಬ್ರು ಏನು ಮಾಡ್ತಾರೆ, ಆ ಜೊತೆ ಎತ್ತನ್ನ ಬಿಡಿಸಿ 5-6 ಎತ್ತು ಮಾರಿಸ್ತಾರೆ. ನನ್ನ ಮನಸ್ಸಿಗೆ ಏನು ಗೊತ್ತಾ ಮೇಡಮ್, ಒಂದು ಜೊತೆ ಎತ್ತಂದ್ರೆ ಒಂದು ಸಣ್ಣ ಇಲ್ಲ, ಅದ್ರ ಸಮಕ್ಕೆ ದಪ್ಪ ಮಾಡಿ ಅದನ್ನೇ ನಿಲ್ಲಿಸ್ಬೇಕಂತ. ನಮ್ಮ ರಾಮ ಲಕ್ಷ್ಮಣ ಬಂದಾಗ ನಗಿದ್ರು, ಇದೊಂದು ಎತ್ತ ಇದ್ರ ಮುಂದೆ ನಿಲ್ಲಿಸಿದ್ಯಾ ಅಂತ. ಅದು ಓಡಾಡಿಬಿಟ್ರೆ ಅಂಥ ಎತ್ತುಗಳು 5 ಜೊತೆ ತಗೊಬೋದು. ಅದು ಹಾಕ್ಸ್ಕೊಂಡಿರೋ ಸಲ್ಮಾನ್ಗಳು ಅಲ್ಲಿ ಹಳೆ ಮನೆಯಲ್ಲಿ ಅಲ್ಲಿ ತೋರಿಸಿದ್ರೆ ಮುಕ್ಕಾಲೆಲ್ಲ ಅವೇ ಮಾಡಿರೋದು. ನನಗೋಸ್ಕರ ಅಂತಲ್ಲ, ನನ್ನಂಥ ಯುವಕರು ಎಷ್ಟು ಜನ ನೋವು ತಿಂತಾರು, ಎಷ್ಟು ಜನ ಸೂಸೈಡ್ ಮಾಡ್ಕೊಂಡು ಆಮೇಲೆ 100ಗೆ 90% ಯುವಕರೇ ಸಾಯೋದು. ಯಾಕೆಂದರೆ ಜವಾಬ್ದಾರಿ ಇರ್ತೈತೆ, ಮಾನ ಮರ್ಯಾದೆಗೆ ಅಂಜೋದು. ಆ ಕಾರಣಕ್ಕೆ ದಯವಿಟ್ಟು ಧೃತಿ ಕೆಡಬೇಡ್ರಿ. ಸತ್ಯ ನಮ್ಮ ಕಡೆ ಇದ್ರೆ. ನನ್ನ ಜೀವನದಲ್ಲಿ ಇವಾಗ ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತ ಸುಮಾರು ವಿಡಿಯೋಗಳು ಬಿಟ್ಟೆ. ನ್ಯಾಯ, ಧರ್ಮ, ಸತ್ಯ ಆ ಟೈಮ್ಗೆ ಮರೆಮಾಚ್ತವೆ. ಸುಳ್ಳು ಕುಣಿತಾ ಇರ್ತದೆ ನೋಡ್ರಿ. ಸುಳ್ಳಲ್ಲಿ ಅಣ್ಣ ಬೇಡ್ರೆ ನೋವು ಅನ್ಬೋದು. ಬಟ್ ನಾನು ಹತ್ಕೊಂಡು ಮಾತಾಡಿದ್ರೆ ನೋವು ಒಂದೇ ಇರ್ತದೆ ಹೊರತು ಅದ್ರಲ್ಲಿ ನಾಟಕ ಬರೋದೇ ಇಲ್ಲ. ಕಣ್ಣೀರಿಂದ ನಾಟಕ ಬರೋಕ್ಕೆ ಸಾಧ್ಯ ಇಲ್ಲ. ಯಾವ ನಾನು ಹಳ್ಳಿ ನಾಟಕ ಮಾಡ್ಕೊಂಡು ನೋಡೋಣ, ಗ್ಲಿಸ್ರಿನ್ ಇಲ್ದಿರ ನಾಟಕ ಮಾಡೋ ಮೊನ್ನೆ ನಾನು ಇನ್ನೊಬ್ರು ಹೇಳಿದ್ದೆ ಹೇಳ್ತೀನಿ. ಆಮೇಲೆ ನಂದೇ ಅಂತ ಹಾಕ್ಕೊಂಡ್ಬಿಟ್ಟೆ ಅಂತ ಹೇಳ್ಬೇಡ್ರಿ. ನಾಟಕ ಮಾಡೋ ಹುಲಿ ವೇಷದವನ ಹತ್ರ ಫೋಟೋ ಇಸ್ಕೊತಾರೆ. ಅದೇ ನಿಜವಾದ ಹುಲಿ ಬಂದರೆ ಓಡ್ತಾರೆ. ಇದು ಧರ್ಮ. ಹಂಗೆ ಸತ್ಯವಾಗಿ ಹೇಳೋದನ್ನ ನಂಬಲ್ಲ ಆ ಟೈಮ್ಗೆ. ಬಟ್ ಅದನ್ನು ನಾವು ಬಿಡಬಾರ್ದು, ಅದನ್ನ ಇಟ್ಕೊಬೇಕು. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನಮ್ಮ ಅಜ್ಜಿ ಮುನಿಯಕ್ಕಮ್ಮ ಅಂದ್ಬಿಟ್ಟು, ನಮ್ಮ ತಾತ ಚಿಕ್ತಿಪ್ಪಣ್ಣ, ನಮ್ಮ ತಂದೆ ಸಂಪತ್ ಕುಮಾರ್. ನಾನು ಹೊರಗಡೆ ಹೋಗಲಿ ಒಳಗಡೆ ಬರಲಿ ಇವತ್ತು ನಾನು ಮಾರ್ಗದರ್ಶಕರು ಇವರೇ. ಇನ್ನೂ 2 ಇದ್ದಾರೆ. ಮುನ್ಸಾಮಪ್ಪ ನಮ್ಮ ದೊಡ್ಡಪ್ಪ 2ನೇವರು, ಲಕ್ಷ್ಮಕ್ಕ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮ. ಆ ಅಮ್ಮನ ಬಂದ ಮೇಲೇ ಅಂತ ನಾವು ಚೆನ್ನಾಗಾಗಿದ್ದು ಲಕ್ಷ್ಮಿ ಅಂತ ಕರೆಯೋರಂತೆ ನಮ್ಮ ಅಜ್ಜಿಯವರು. ಅವರು ತೀರ್ಕೊಂಡ್ರು. ಸೋ ಕಾಲ್ಡು ನನ್ನಿಂದ ಹೋಗಿರ್ತಕ್ಕಂಥ ಡ್ಯಾಶ್ಗೆ ಫುಲ್ ಸ್ಟಾಪ್ ಇಡ್ತಾ ಇರೋದು ಇಲ್ಲಿಂದ ಸ್ಟಾರ್ಟ್ ಆಗೈತೆ. ಇದು ನಾನು ಒಂದ್ಸಲಿ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಲಿವಿಂಗ್ ಏರಿಯಾ ಇಂದ ಹಿಡಿದು ಎಲ್ಲ ಏನೈತೆ ಕಂಪ್ಲೀಟ್ ಅಲ್ಲಿಟ್ಟಿರೋ ಸಮೇತವಾಗಿ ಎಲ್ಲ ಇವರು ನಮ್ಮ ಅಭಿಮಾನಿಗಳು ಕೊಟ್ಟಿದ್ದಾರೆ. ಇಲ್ಲೂ ಒಂದು ಖಾಲಿ ಐತೆ. ಇದು ತುಂಬ ಇಂಪಾರ್ಟೆಂಟು. ನಿಮಗೆ ನೆಕ್ಸ್ಟ್ ಇಲ್ಲಿ ಬಂದಾಗ ಕೇಳಿದ್ರೆ ಅದು ನಾನು ಕೊಡ್ತೀನಿ ಉತ್ತರ. ಸುಮ್ಮನೆ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಅಷ್ಟೇ. ಈ ಪೋರ್ಷನ್ ಏನು 2 ರಿಂಗು ಖಾಲಿ ಐತಲ್ಲ ಅದು ಬನ್ನಿ. ಇದು ನಮ್ಮ ದೇವಸ್ಥಾನ ಆಸ್ ಯೂಶುವಲ್ ನೋಡಿರ್ತೀರ. ಭಗವಂತ ಒಂದು ಕೈ ಮುಗಿದು ಆಯಪ್ಪನೇ ಸತ್ಯಾಸತ್ಯತೆಗಳು. ನಾನಂತೂ ಹೊರಗೆ ಬರ್ಬೇಕಂತಿಲ್ಲ. ಯಾಕಂತಂದರೆ ನನ್ನನ್ನು ಇಲ್ದಿರೇ ಇರೋದು ಮಾಡಿ ಅವ್ರೇನು ದೊಡ್ಡವರಾಗಿಲ್ಲ. ಬಟ್ ನಾನು ಅವ್ರು ಇರೋದು ಮಾಡಿಬಿಟ್ರೆ ಅವ್ರ ಊರಲ್ಲೂ ಇರಲ್ಲ. ಅದು ನಡೆಯೋದು ನೆಕ್ಸ್ಟು ಬೇಡ ನಮ್ಗೆ ಅದು. ಬಟ್ ನಮಗೆ ರಿಲೀಫ್ ಬೇಕು.
ನಾವು ತೂ ಅಂತ ಹೋಗ್ದಿರೋದು ಎಂಜಲು ಹೋಗ್ಬಿಡ್ಬೇಕು ಮರಿನಾಗ ನಮ್ಮವರೆಗೂ ಬಂದು ಮೆತ್ಕೊಳ್ಳೋ ಅವಶ್ಯಕತೆ ಬೇಡ ಅಂತ ಹೇಳ್ತೀನಿ. ನಿಮ್ಮನ್ನ ಇದು ನಮ್ಮ ಕಿಚನ್ ಇದಲ್ಲ, ಅದು ನಮ್ಮ ಅವಶ್ಯಕತೆ ಇಲ್ಲ. ಇವಾಗ ಇದಕ್ಕೆ ಇಲ್ಲಿ ಬನ್ನಿ ಎಲ್ಲರೂ ಈ ಥರದ್ದು ಹತ್ರಷ್ಟು ಐತೆ ಅಂದರೆ ಊಹೆ ಮಾಡ್ಕೊಳ್ತೀನಿ ನೀವೇ. ನಾವು ಇಲ್ಲಿ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಮನೇನೇ ಇಟ್ಬಿಟ್ಟಿದ್ದೀನಿ ನಾನು ಅದಕ್ಕೋಸ್ಕರ. ಆಮೇಲೆ ನಮ್ಮ ಮನೇನಲ್ಲಿ ಇಂಥದ್ದಿಲ್ಲ ಅನ್ನೋಕ್ಕಿಲ್ಲ. ಹೋಮ್ ಥಿಯೇಟ್ರಿಂದ ಹಿಡಿದು ಬಾರ್ ಕೌಂಟ್ರಿಂದ ಎಲ್ಲ ಮಾಡಿಸಿದ್ದೀನಿ, ಗ್ಲಾಸ್ ಹೌಸಿಂದ ಹಿಡಿದು. ಬಡೆಗೆ ಹೆಂಗೆ ಕೊಡಲ್ಲ. ಇದು ಹೆಂಗೆ ಅಂತಂದರೆ ಇದು ನನ್ನ ರೂಮ್. ಮದುವೆ ಆದಮೇಲೆ ನಾನು ಇಲ್ಲಿಗೆ ಬಂದಿದ್ದು. ಅದುವರೆಗೂ ನಾನು ಹಳೆ ಮನೆಯಲ್ಲೇ ಇದ್ದೆ. ಈ ಮನೆ ಕಟ್ಟಿದ ಮೇಲೂ ನಾನು ಇಲ್ಲಿಗೆ ಬಂದಿಲ್ಲ. ಮನೆಯಲ್ಲೆಲ್ಲ ಏನು ಮಾಡಿದ್ರು, ಇಲ್ಲ ನೀನು ಇರಬೇಕಿಲ್ಲಿ, ಮನೆ ಕಟ್ಬಿಟ್ಟು ನೀನು ನಾನು ಅಲ್ಲೇ ಇದ್ದೆ, ಬಂದಿರಲಿಲ್ಲ ಇಲ್ಲಿಗೆ. ಈ ಮನೆ ಕಟ್ಟಿದ್ರು ನಮ್ಮ ಅಜ್ಜಿ ನಮ್ಮಮ್ಮ ನಮ್ಮ ಅವರು ಇರೋರು. ಆಮೇಲೆ ಇಲ್ಲಿಗೆ ಬಂದಿದ್ದು. ಇಲ್ಲಿ ಒಂದು ಅಷ್ಟು ಇಟ್ಕೊಂಡಿದ್ದೀನಿ ಅಷ್ಟೇ, ಬೇಕಾದ ಸೊ ಇಲ್ಲಿಂದ ಈಚೆ ಕೂಡ ಅಲ್ಲಿ ಒಂದು ಬೊಂಬೆ ಐತಲ್ಲ, ಇದರಿಂದ ಕಿಕ್ಔಟ್ ಮಾಡ್ತೀನಿ. ಯಾಕಂತಂದರೆ ಮನುಷ್ಯನ ಒದೆಯೋಕ್ಕಾಗಲ್ಲ ಇಲ್ಲ ಅವರು. ಇದು ನಾನೇನೇನೇ ಪ್ರೀತಿಯಿಂದ ತಂದ್ಕೊಟ್ಟಿದ್ದು. ಎಲ್ಲಿ ಅಂತ ಕೂಡ ಹೇಳ್ತೀನಿ, ಈ ವಂಡರ್ಲಾಗ ಹೋಗೋ ಹತ್ರ ರೋಡ್ ಸೈಡ್ ಇಕ್ತಾರೆ ಗೊತ್ತಾ. ನಾನು ಸುಮ್ಮನೆ ಮಾಲ್ಗಳಲ್ಲಿ ತಂದುಬಿಟ್ಟೆ 50,000 ಕೊಟ್ಟು ಬಿಲ್ಡಪ್ ಕೊಡಲ್ಲ. ಅವತ್ತು ಅದು ಎಷ್ಟು 1500-600 ರೂಪಾಯಿ ಇರಬೇಕು. 1500-600 ರೂಪಾಯಿ ಅಲ್ಲ ಬೆಲೆ. ಅದು ಕೊಟ್ಟಿರ್ತಕ್ಕಂಥ ಟೈಮು, ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಬರೋದು ಮೇಯ್ನು. ಅದನ್ನು ಪಕ್ಕ ಕೂಡ ಹಿಂಗೆ ಗ್ಯಾಪ್ ಐತೆ ನೋಡಿ, ಅದು ಹೆಂಗೈತೆ ಹಂಗೆ ಐತೆ, ಅಷ್ಟು ಕೂಡ ಜರುಗಿಸಿಲ್ಲ. ಅದ್ರ ತೆಗೆದು ತೋರಿಸ್ತೀನಿ ನಿಮಗೆ. ಒಂದ್ಸಲಿ ನಾನು ಸೆಂಟ್ರಲ್ಲಿ ಕೆಲವೊಂದು ವಿಚಾರಗಳು ಬಂದಾಗ ತೆಗೆದಿದ್ದೆ. ಅದನ್ನು ವಿಚಾರ ಏನಂತಂದರೆ, ನಾನು ಒಡವೆ 1.5 kg ಬಂಗಾರನ ನಮ್ಮ ಕಡೆ ಶಾಸ್ತ್ರ ಮಾಡೋದು ಬೆಳಿಗ್ಗೆ. ಕ್ರಿಶ್ಚಿಯನ್ಸ್ ಟೈಪ್ಗೆ ಈ ನಡುವೆ ಮಾಡ್ತಾ ಇರೋದು ಏನು, ರಿಸೆಪ್ಷನ್ಗೂ ನಮ್ಗೆ ಸಂಬಂಧನೇ ಇಲ್ಲ. ಅದು ಜನಗಳನ್ನ ಇದು ಏನೋ ಕರ್ಕೊಂಡೋಗಿ ಆಕರ್ಷಣೆಗೆ ಮಾಡೋದು. ಅದ್ರ ಪ್ರಕಾರ ಏನು ಮಾಡಬೇಕು, ಅದನ್ನೆಲ್ಲ ಹಾಕೊಂಡು ನೀವು ನಿಂತ್ಕೊಬೇಕು. ಅದಕ್ಕೆ ಅವ್ರ ಹತ್ರ ಒಡವೆ ಇಲ್ಲ. ಸತ್ಯಾಸತ್ಯತೆ ನಾನು ಹೇಳ್ತಾ ಇರೋದು. ನಮ್ಮನ್ನ ಬಂದು ಕೇಳಿದ್ರು, ನನ್ನ ಕೇಳಿದ್ರು ನಮ್ಮ ತಾಯಿಯವರೆಲ್ಲ ಕೊಡಬೇಡ ಅದನ್ನು. ಕುಲದಲ್ಲಿ ಇಕ್ಕಿದ್ರೆ ನಾನೇ ನಿನ್ನ ಗೌರವ ಏನಂತ ಗೊತ್ತಾಗೋದು. ಎಲ್ಲ ಅಡಿಗೆನಾಗ ಇಕ್ಕಿ ಕುಲದವ್ರು ಬರ್ತಾರೆ, ನಮ್ಮವ್ರು ಬರ್ತಾರೆ, ಅವ್ರವ್ರು ಬರ್ತಾರೆ. ಆಮೇಲೆ ಇಲ್ಲ ಅವ್ರ ಹತ್ರ ಸಣ್ಣ ಪಣ್ಣದ ಇದೆ ಇಲ್ಲ. ಸರಿ ಏನು ನೀವು ಕೊಡೋಣ ಬಿಡಪ್ಪ, ನಮ್ಮ ಮನೆ ತಾನಪ್ಪ ಬರೋದು, ಬರಲಿ ಬಿಡು. ಅದನ್ನೇ ಬಿಚ್ಚಿ ಇಕ್ಕೋದು, ಬೆಳಗ್ಗೆ ಕುಲ್ದಾಗ ಇಕ್ಕೋದು. ಅಲ್ಲಮ್ಮ ಯಾರನ್ನ ನೋಡಿ ಏನಾನ ಅಂದ್ಕೊಂಡ್ರೆ ಅವ್ರು ಕೊಟ್ಟರು, ನೀನು ನಾನು ಕರೆಕ್ಟಾಗಿ ಇದ್ದಿರ್ತಾನೆ, ಸರಿ ಬಿಡಪ್ಪ ಆಯಿತಾ. ಅಲ್ಲ ಇದು ಎಕ್ಸಾಂಪಲ್ ನಾನು ಹೇಳೋದು. ಅದಾದಮೇಲೆ ಇದನ್ನು ನಾನು ತೆಗೆದಿದ್ರೆ ಇದನ್ನ ಮುಟ್ಕೊಂಡು ನಂದೇ ಮನೆ, ಇಲ್ಲಿ ಏನು ಬಿಸಾಕ್ರು ನಾನು ಕೇಳೋರಿಲ್ಲ, ಏನು ಇದು ಮಾಡೋದಿಲ್ಲ. 2 ಸಲ ತೆಗ್ದಿರ್ತೀನಿ. ಇಲ್ಲಿ ಏನು ಬಟ್ಟೆಗಳಿತ್ತು ಅವ್ರು ಕೂಡ ಅವ್ರ ಮನಸಾಕ್ಷಿಗೆ ನೋಡ್ಕೊಬೋದು. ಏನಾದರೂ ಚೇಂಜಸ್ ಇದ್ದರೆ ಇಲ್ಲಿ ಒಂದೇನೋ ತೆಗ್ಲಾಕಿದ್ರೆ ಅದು ಸಮೇತ ತೋರಿಸ್ರಿ. ಇಲ್ಲಿ ದೇವ್ರು ಇಟ್ಟಿರೋದು ಕೂಡ ನೋಡ್ಬೋದು. ಇಲ್ಲ ಈ ಪಿನ್ ಏನಾದರೂ ಬೇರೆ ಆಗಿದ್ರೆ, ಯಾಕಂತಂದರೆ ಒಂದು ವ್ಯಕ್ತಿತ್ವಕ್ಕೆ ಆ ಸಂಬಂಧಕ್ಕೆ ನಾವು ಕೊಟ್ಟಿರೋ ಬೆಲೆಗೆ ನಮ್ಮ ಮನೆ ಚಪ್ಪಲಿ ಕೂಡ ಇಲ್ದಿರ ಇರೋಷ್ಟು ಮನಸ್ಸಲ್ಲಿ ಕೊಟ್ಟರೆ ನಾನು ಯಾವ ಚಪ್ಪಲಿನಲ್ಲಿರೋ ಧೂಳು ಕೂಡ ಸಮಾನ ಅಲ್ಲ. ನಾನು ನಿರ್ಧಾರ ಮಾಡಿದ ಮೇಲೆ ಬೇರೆಯವ್ರ ಥರ ಸುಮ್ಮನೆ ವಿಡಿಯೋಗಳು ಮಾಡಿಕೊಂಡು ನಾನು ಇಲ್ದಿದ್ದವಾಗೆಲ್ಲ ಮಾಡೋದು. ನಾನು ಇವಾಗ ಬಂದಿದ್ದೀನಿ, ಬಂದ 5 ವರ್ಷ ಆಗಿದೆ. ಇದು ಬಿಗ್ ಬಾಸ್ಗೆ ಹೋಗಿ ಬಂದು 2 ವರ್ಷ ಹತ್ರ ಆಯಿತು. ನನ್ನ ಲೈಫಲ್ಲಿ ಈ ಡ್ಯಾಶ್ ಹೋಗಿ 5 ವರ್ಷ ಮೇಲೆ ಆಗ್ತೈತೆ. ಪ್ರಾಪರಾಗಿ ಗೊತ್ತಿಲ್ಲ ಯಾಕೆ ನೋವಾಗ್ತೈತೆ ಅಂದರೆ, ಒಬ್ರೊಬ್ರು ಬಂದು ಕ್ವಶನ್ ಹೆಂಗೆ ಕೇಳ್ತಾರೆ ಅಂತಂದರೆ ಅದು ಆನ್ಸರ್ ಕೊಡೋಕ್ಕೆ ಆಗಲ್ಲ ಆ ಟೈಮಲ್ಲಿ. ಅವ್ರು ತಿಳ್ಕೊಳಲ್ಲ ಅವ್ರ ಮನಸ್ಥಿತಿ ಹೆಂಗೆ ಇರ್ತೈತೆ. ನಾವು ಈ ಪ್ರಶ್ನೆ ಕೇಳಿದ್ರೆ ಅವ್ರು ಎಷ್ಟು ನೋತಿದ್ದಾರೆ ಅಂತ ಕೇಳಲ್ಲ ಅವರು. ಇದರಲ್ಲಿ ನಾನು ಇದು ಇರ್ತೈತೆ, ಇದು ನಂದೇನೆ. ಇದನ್ನ 1000 ಸಲ ಓಪನ್ ಮಾಡ್ತೀನಿ. ಯಾಕಂದ್ರೆ ಬೆಳಗ್ಗೆ ಸಾಯಂಕಾಲ ಇದನ್ನ ಟಾಯ್ಲೆಟ್ ಯೂಸ್ ಮಾಡಿರ್ತೀನಿ. ಇದೇನಾದರೂ ಈ ಕಲರ್ಗಳ ಸಮೇತವಾಗಿ ಅವ್ರ ಆತ್ಮ ಮುಟ್ಕೊಂಡು ಹೇಳಬೇಕು. ಸೊ ಡ್ಯಾಶ್ ನನ್ನ ಜೀವನದಿಂದ ಹೋಗಿರೋ ಡ್ಯಾಶ್ಗೆ ಹೇಳ್ತಾ ಇರೋದು, ಆ ಡ್ಯಾಶ್ ಅಂಡ್ ಡ್ಯಾಶ್ ಫ್ಯಾಮಿಲಿಗೂ ಹೇಳ್ತಾ ಇರೋದು. ಇದರಲ್ಲಿ ಏನಾದರೂ ಒಂದು ವ್ಯತ್ಯಾಸ ಆಗಿದ್ರು ಕೂಡ ನಾವು ಬದುಕೋದೇ ಸಾಕ್ಷಿ. ಆಯ್ತಾ, ಮೀಡಿಯಾ ಐತೆ, ಮೀಡಿಯಾ ಬಂದ್ಬಿಟ್ಟು ಅವ್ರು ಹೇಳ್ಬಿಟ್ಟು ಇದನ್ನ ಇವತ್ತೇ ನಾನು ಎಳ್ದಿರೋದು. ಇದು ಎಳ್ಬಿಡಪ್ಪ, ಇದು ಆಗ್ತಿದೆ ನೋಡು. ಅವೆಲ್ಲ ಸುಮಾರು ದಿನ ಆಯ್ತಲ್ಲ ಕಟ್ಕೊಂಡು. ಈ ನನ್ನ ಜೀವನದ ಡ್ಯಾಶ್ ಅಂಡ್ ಡ್ಯಾಶ್ದು ಇಷ್ಟೇ. ಇರಪ್ಪ ಇಲ್ಲೇನೈತೆ ಇಷ್ಟು, ಅಲ್ಲೇನು ತೋರಿಸ್ತಿ ಇಷ್ಟು. ನೀನು ಬಾಳಿ ಬದುಕಬೇಕು ಅನ್ನೋ ಜಾಗದಲ್ಲಿ ಇದು ನಾನು ಸಿಂಪಲ್ ಇರೋದು. ಇನ್ನೂ ಇದು ಬೇರೆ ರೂಮ್ಗಳಲ್ಲೆಲ್ಲ ಅರ್ಥ ಮಾಡ್ಕೊಳ್ತೀನಿ. ಜನಕ್ಕೆ ಬಿಟ್ಟಿರ್ತೀನಿ ನಾನೆಲ್ಲ. ಇದಾದಮೇಲೆ ಮೇನ್ ತೆಗಿದ್ರೇನೆ ಆ ಬೀರದು ಬರೋದು ಕತೆ. ಇದ್ರದ್ದು ಬೀಗ ನೋಡೋಣ ಬನ್ರಿ, ಅದು ತೋರಿಸ್ತೀನಿ. ಇದರಲ್ಲೂ ಏನಾದರೂ ಈ ವ್ಯತ್ಯಾಸಗಳು ಸಿಂಪಲ್ ನಾನು ಹೇಳೋದು ಇವೆಲ್ಲ ಅವಶ್ಯಕತೆ ಇಲ್ಲ. ಇದ್ರ ಸಮೇತವಾಗಿ ಇದೇನಿದ್ದು ಟಿಶ್ಯೂ ಪೇಪರು
ಇದ್ರೂ ನಾವೇನಾದ್ರು ವ್ಯತ್ಯಾಸ ಆತ್ಮಸಾಕ್ಷಿಕನ ಎದುರುಗ ನಡ್ಕೊಂಡ್ರೆ ಯಾವನ ಉಳಿಯಲ್ಲ ಯಾವಳು ಉಳಿಯಲ್ಲ. ಇದು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಬೀಗ ಮಾತ್ರ ಎತ್ಕೊಳ್ತಾ ಇದ್ದೀನಿ ಇಲ್ಲಿರೋದು. ಇದು ಏನಕ್ಕೋಸ್ಕರ ಎತ್ತಿದ್ದು ಅಂತಂದ್ರೆ ಬಿಲ್ಡಪ್ ಕೊಡೋಕ್ಕೋಸ್ಕರ ಚಿನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀರಿ ಅಲ್ಲಿ ಅಂತ ಮಾತು ಬಂತು. ಅದು ಯಾರು ಕೇಳಿದ್ರು ಅವ್ರನ್ನೇ ಕರೆಸಿ, ಅಣ್ಣ ಬಣ್ಣ ಬಾ ನೋಡ್ಬೇಕು, ಇದ್ರೆ ಎತ್ಕೊಂಡು ಹೋಗ್ಬೋದು. ಇವಾಗೂ ಅವ್ರು ಬರ್ಬೇಕು ಅನ್ನೋದೇನಿಲ್ಲ, ಇದ್ರೆ ಎತ್ಕೊಂಡು ಹೋಗ್ಬೋದು ಅಂತ. ನಾನು ಖರ್ಚು ಮಾಡಿರೋದು ಅವ್ರು ಸಂಪಾದನೆ ಮಾಡಿದ್ರೆ ಹಿಂಗೆ ಹೋಗ್ತಾರೆ ಮೇಡಮ್. ಅಣ್ಣ ಮೀಡಿಯಾದವ್ರು ನಾನು ಹೇಳೋದು, ಇಂಥ ತಿರುಗೋಕಿ ಬಾಳುಗಳು ಬಾಳ್ಕೊಂಡು ತಗಡು ಕೊಟ್ಟಿದ್ದಂತೆ ನಾವು ಅವತ್ತು. ಇಲ್ಲೇನೇ ಐತೆ ನೋಡ್ರಿ, ಇದರಲ್ಲೂ ಒಂದು ಸೀರೆ ಮೇಲೆ ಎತ್ತಿ ಕೆಳಗೆ ಬಿಟ್ಟಿದ್ರು ಕೂಡ ನಾವು ಬದುಕೋ ಸಾಕ್ಷಿ. ಅವ್ರ ಅಪ್ಪನೂ ಕೊಟ್ಟಿರೋದು. ಇದು ನನಗೆ ಚೆನ್ನಾಗಿ ಜ್ಞಾನ ಐತೆ. ಇದು ಮನೆಗೆ ಎತ್ಕೊಂಡು ಹೋಗಮ್ಮ ಅಂತ ಕೊಟ್ಟಿದ್ದು. ಇದನ್ನು ಈಚೆ ಕೆತ್ತಿರೋದು ಇವತ್ತೇ ನಿಮ್ಗೆ ತೋರ್ಸೋಕ್ಕೋಸ್ಕರ. ಏನೈತೆ ಅಂದ್ಬಿಟ್ಟು ನೋಡ್ರಿ, ಇದರಲ್ಲಿ ಎಲ್ಲ ಇದು ಗೋಲ್ಡ್ ಪ್ಲಾಟಿನಮ್ ಐತೆ ನೋಡ್ರಿ. ಏನ್ರಿ ಜನನ ಯಾಮಾರಿಸ್ಬೇಕು, ಒಬ್ಬರನ್ನ ಕೆಳಗಾಕ್ಬೇಕಂತ ಮಾತಾಡೋದಲ್ಲ ಸ್ವಾಮಿ. ಇದು ಗೌರ್ಮೆಂಟಾಗ ಕೂಡ ಇವಾಗ ಓಡ್ತಾ ಇಲ್ಲ ಇದು ಕಾಸುಗಳು. ಕರೆಕ್ಟ್ ಅಣ್ಣ? ಇದು ಕೊಟ್ಟರೆ ವಾಪಸ್ ಕೊಡ್ತಾರೆ, ಹೌದಾ? ಇದು ನೀನು ಕೊಟ್ಟಿರೋದು ಡ್ಯಾಶ್ ಆ್ಯಂಡ್ ಡ್ಯಾಶು. ನೀನು ಡ್ಯಾಶು ಇಲ್ಲೇ ಇಕ್ತೀನಿ ಇರ್ರಿ. ಇದೇನ ನಮ್ಮ ಬಂಗಾರ ಗಿಂಗಾರ ಇಕ್ಬಿಟ್ಟವ್ರೆ ಅಂತ ಅನ್ಕೊಂಡ್ಬಿಟ್ಟಿವ. ಎಲ್ಲ ಕಿತ್ತೋಗಿರೋದೇ ಇರೋದು ಇಲ್ಲಿ ನೋಡ್ರಿ, ನೀವೇ ಕಣ್ಣಾಗೆ. ಇದು ನೀವು ಬಂದಿದ್ದೀರ ಅಂದ್ಬಿಟ್ಟು ಇದ್ರ ನಿಂಗೆ ಎತ್ತಿರೋದು ಇಲ್ಲ, ಅದು ಇಲ್ಲ. ಆಮೇಲೆ ಇದ್ರನ್ನ ನಾನು ಮೊನ್ನೆ ಇಲ್ಲಿ ಮಲ್ಗ್ತೀನಲ್ಲ, ಮಲ್ಬೇಕಾದ್ರೆ ಎದ್ದೊಳ್ಬೇಕಾದ್ರೆ ಇದು ಜ್ಞಾನಕ್ಕೆ ಬರುತ್ತೆ. ಹಿಂಗೆ ತಿರ್ಗಿದವಾಗ ಅದು ಜ್ಞಾನಕ್ಕೆ ಬರುತ್ತೆ, ಅದು ಜ್ಞಾಪಕ ಬರುತ್ತೆ. ಅರ್ಥ ಮಾಡಿ, ಒಂದು ಮನುಷ್ಯನ ಫೀಲಿಂಗ್ಸ್ ಒಂದು ದಿನದಲ್ಲಿ ಎಷ್ಟು ಸಲ ಹೊಡೆದಾಗ್ತಾರೆ, ಎಷ್ಟು ಸಲ ಇದಾಗ್ತಾರೆ ಅಂತ. ಆ ಡ್ಯಾಶ್ಗಳು ನಮ್ಮ ಲೈಫಲ್ಲಿ ಇಲ್ಲ ಅಂದ್ರೂ ನಾನು ಇಟ್ಕೊಂಡಿದ್ದು ನನ್ನ ತಪ್ಪು. ಆಮೇಲೆ ಇಟ್ಕೊಂಡಿದ್ದಕ್ಕೆ ಇವತ್ತು ನನಗೆ ಬೆಲೆ ಬಂದಿರೋದು. ಇವತ್ತು ಕರ್ನಾಟಕ ಜನತೆ ಮುಂದೆ ನಾನು ಕೊಡ್ತಕ್ಕಂಥ ಉತ್ತರಕ್ಕೆ ಬೇರೆಯವರು ದಯವಿಟ್ಟು ಇದನ್ನು ಕಲ್ಕೊಳ್ರಿ, ಧೃತಿ ಕೆಡಬೇಡ್ರಿ. ಯಾರೋ ಕಿತ್ತೋದವರು ಇದು ಏನಂತೀರ ಪಾಸಿಂಗ್ ಕ್ಲೌಡ್ಸ್ ಅನ್ನೋದು ಎಲ್ಲರ ಲೈಫಲ್ಲೂ ಐತೆ. ದಯವಿಟ್ಟು ಬನ್ನಿ. ಇದು ಇಷ್ಟೇ ಡ್ಯಾಶ್ ಆ್ಯಂಡ್ ಡ್ಯಾಶ್ದು ನನಗೆ ಬೇಕಾಗ್ದಿರೋ ಇರೋ ಪದಾರ್ಥಗಳಿರೋದು. ಇದರಲ್ಲಿ ಇರ್ತಕ್ಕಂಥ ಎಲ್ಲ ಬಟ್ಟೆ ಅದರಲ್ಲಿರೋದು ಎಲ್ಲ ಗೆಟ್ಔಟ್ ಆಗ್ತವೆ. ಈ ಬೀರು ನೀವು ಹೇಳ್ಬೋದು ಸೋ ಕಾಲ್ಡು ಡ್ಯಾಶ್ ಆ್ಯಂಡ್ ಡ್ಯಾಶು, ಇದನ್ನು ಇದು ಕೊಟ್ಟಿರೋದು ಅವರು. ಇದನ್ನೇನಂತಾರೆ ಆ್ಯಕ್ಚುಯಲ್ ಕನ್ನಡದಲ್ಲಿ ತಗಡು ಅಂತಾರೆ, ಕರೆಕ್ಟಾ? ಚಿನ್ನದ ಒಡವೆ ನಾನು ಕೊಟ್ಟಿದ್ದು. ಅವರು ಇದು ರಿಸೆಪ್ಷನ್ಗೆ ಅವ್ರು ಮಾಡಿರೋ ಜಂಬಾ ತೋರಿಸ್ಕೊಂಡೋದು ರಿಸೆಪ್ಷನ್ ನಂದು ಹಾಕಿರೋದು. ಏನು ಮಾಡಾಕೋರೆ ನನ್ನ ಮಗಳಿಗೆ ತಗಡು ಹಾಕಿರೋದು. ಅದ್ರ ಸೋ ಕಾಲ್ಡ್ ತಗಡೆ. ನೀನು ಕೊಟ್ಟಿರೋ ತಗಡನ್ನ ನಾನು ಇಕ್ಕೊಂತೀನಿ. ಇದ್ರ ನೋಡ್ತಾ ಇರಬೇಕು. ಈ ತಗಡು ಈ ಮಾತಾಡಿರೋ ಮಾತು ನನಗೆ ಗೊತ್ತಾಗಬೇಕು. ಇಷ್ಟು ದಿನ ಇದಕ್ಕೆ ಬೀರು ಅಂತ ನಾನು ಅನ್ಕೊಂಡಿದ್ದೆ. ಆ ಬೀರಿನಲ್ಲಿ ಏನಿರೋದು ಹೇಳ್ರಿ, ತಗಡೆ ಇರೋದು. ನೋಡ್ರಲ್ಲ ಇವಾಗ ನೀವೇ ನೋಡ್ರಿ ತಾನೆ ಸರ್, ಜನ ಎಲ್ಲ ನೋಡ್ರಿ. ಇಲ್ಲಿ ಏನು ಗೊತ್ತಾ, ನಾನು ಮುಚ್ಚಿಟ್ಟು ನಾನೇನೋ ಮಾಡ್ಬೇಕಾಗಿರೋದು ಏನೂ ಇಲ್ಲ. ಎಲ್ಲರ ಸಂಸಾರದಲ್ಲೂ ಬರ್ದೈತೆ ನೋವುಗಳು. ಸೋ ಕಾಲ್ ಡ್ಯಾಶ್ ಆ್ಯಂಡ್ ಡ್ಯಾಶು ಕೆಲವೊಂದು ಮೀಡಿಯಾಗಳಲ್ಲಿ ಕುತ್ಕೊಂಡು 50 ಜನನ ನ್ಯಾಯಸ್ಥಾನ ಕರ್ಕೊಂಡು ಹೋದೆ, ಮರ್ಯಾದೆ ಕೊಟ್ಟಿಲ್ಲ. ಒಬ್ಬರನ್ನ ಕರ್ಕೊಂಬ ನೀನು ಇದೇ ಮೀಡಿಯಾಗಳ ಮುಂದೆ, ನಾನು ಬರ್ತೀನಿ. ನಮ್ಮ ಮನೆಯಿಂದ ಯಾರನ್ನೂ ಕರ್ಕೊಂಬರಲ್ಲ. ಆ ಒಬ್ಬನು ಅವ್ರ ತಂದೆಗೆ ಹುಟ್ಟಿರೋನಾಗಿ ನಾನು ಹೋಗಿ ನ್ಯಾಯದಲ್ಲಿ ಇವ್ರು ಮಾತಾಡಿಲ್ಲ ಅಂತ ಹೇಳ್ಬಿಟ್ರೆ, ಅಣ್ಣ ಅರ್ಧ ತಲೆ ಬಡ್ಸ್ಕೊಂಡು ಅರ್ಧ ಮೀಸೆ ಬಡ್ಸ್ಕೊತೀನಿ ಅಣ್ಣ. ಇದು ನ್ಯಾಯದ ಮಾತುಕ. ಇನ್ನೂ ಸುಮಾರವೇ, ಇನ್ನು ಅವಕ್ಕೆಲ್ಲ ಉತ್ತರ ಕೊಡ್ಬೇಕು ಬನ್ರಿ. ಅದೇ ಹೇಳ್ತಾರಲ್ಲ ದೊಡ್ಡವರು, ಸಿಂಹ ಹೋಗ್ಬಿಟ್ಟು ನಾಯಿನ ಮದುವೆ ಆಗ್ತೈತಂತೆ. ನಾಯಿನ ಕರ್ಕೊಂಡ್ಬಂದು ಪದವಿನಾಗ ಇಕ್ಬಿಟ್ಟು ಮಗು ಹೇಳ್ತಾ ಇದ್ರೆ ಕಿತ್ಕೊಂಡು ಓಡ್ತೈತಂತೆ ತಿನ್ನಾಕಂತ. ಇಲ್ಲಿ ಭಕ್ಷ್ಯ ಭೋಜನಗಳು ಮಾಡಿ ರೆಡಿ ಐತೆ ಅಂದರೆ ಮ್ಯಾಚಿಂಗ್ ಅನ್ನೋದು ನೋಡಿ ಮಾಡಬೇಕು. ನಾನು ಎತ್ತು ಕಟ್ಟಿರೋ ಕಾರಣಕ್ಕೆ ಎತ್ತಿ ಹಾಕ್ಬೇಕು. ಎತ್ತು ಕ್ವಾಣ ಹಾಕಿದ್ರೆ ಆಗಲ್ಲ. ಬೇಡ್ರಿ ಆಯ್ತಾ? ಒಂದು ಮಾತಾಗಿ 100 ಅರ್ಥ ಇರಬೇಕು. 100 ಮಾತು ಹೇಳಿ ಒಂದು ಅರ್ಥ ಮಾಡಿಸೋದಲ್ಲ ಜೀವನದಲ್ಲಿ. ಎಲ್ಲ ಸೆನ್ಸರ್ ಇತ್ತು, ಇವಾಗ ಸೆನ್ಸರ್ ಕಟ್ ಮಾಡಿಸಿದ್ದು. ಅದೇ ಕಾಲಿಗೆ ಮಾತ್ರ ಅಂಟಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ. ಇದು ಆಕ್ಚುಲಿ ಲಿಫ್ಟ್ಗೆ ಮಾಡಿಸಿದ್ದು. ಇವಾಗ ಏನು ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮ ತಾಯಿಯವರು ಇಲ್ಲೇ ಇರ್ತಾನೆ. ಈಗ ನಮ್ಮ ಅಜ್ಜಿಯವರು ಬಂದವ್ರೆ, ಇಲ್ಲಿದ್ದಾರೆ ಬೇಡ್ರಿ. ನಮ್ಮ ಅಜ್ಜಿಯವ್ರಿಗೆ 70 ಆಗೈತಣ್ಣ. 70 ವರ್ಷದವ್ರ ಕೈಯಲ್ಲಿ ನಾವು ಅಡುಗೆ ಮಾಡ್ಕೊಂಡು ತಿನ್ಬೇಕು ನೋಡ್ರಿ. ನಮ್ಮ ಕರ್ಮ ಹೆಂಗೈತೆ ನೀವೇ ಹೇಳ್ರಿ. ನಿಮ್ಗೆ ಬಿಟ್ಟಿದ್ದೀನಿ ಜನಕ್ಕೆ. ನಾನು ಏನಾದ್ರೂ 10 ಪೈಸಾ ನಾನಾಗಲಿ ನಮ್ಮ ತಾಯಿಯವರಾಗಲಿ ನಾವು ಮೋಸ ಮಾಡಿ ನಾವು ಬದುಕಿದ್ರೆ ನೀವು ಹೊಡೀರಿ, ಕೆಲ್ದಾಗ ನಾನು ತಿಂತೀನಿ. ಆಡಂಬರಕ್ಕೆ ನಮಸ್ಕಾರಗಳಕ್ಕಲ್ಲ. ಬುಕ್ಕಿಂಗ್ ಇಟ್ಕೊಂಡ್ ಬಂದ್ಬಿಟ್ಟು ಇದನ್ನ ಹೇಳ್ಬಿಟ್ರೆ ಯೋ ಬಾರಯ್ಯ ಓಪನ್ ಚಾಲೆಂಜ್ ಕೊಡ್ತೀನಿ ಬಾರಯ್ಯ. ನಿಂದು ನಿನ್ನ ಕುಟುಂಬದ್ದು ನೀನು ಮಾಡಿರೋ ಕರ್ಮಗಳು ನಾನು ಮಾಡಿರೋದು ನಮ್ಮೂರಾಗ ನೀವು ಒಂದು ಪ್ರೂವ್ ಮಾಡಿಬಿಟ್ರೆ ಏನು ಮೇಡಮ್, ಅಂಥ ಹುಲಿ ಹೋಗ್ರು ನನಗೆ ಗೊತ್ತೇ ಇಲ್ಲ ಸ್ವಾಮಿ. ಬಿಗ್ ಬಾಸ್ ಆಗಿದ್ದೆ, ಹೂನಾಗ ಕರ್ಕೊಂಡ್ಬಂದ್ಬಿಟ್ಟು ಭಗವಂತನು. ಹೂನಾಗ 4 ಲಕ್ಷ ಖರ್ಚು ಮಾಡಿದೆ ಅಂತಲ್ಲ, ನೀನು ಮಾಡಿರೋ ಬ್ರಿಟಿಷ್ ಹೋಗಿನಿ ಅವೆಲ್ಲ ಒಳ್ಳೇದಾಗಲಿ. ನಿನ್ಕ ಯಾಕಿದು ಪದೇ ಹೇಳ್ತಾ ಇದ್ದಾನೆ ಡ್ಯಾಶ್ ಆ್ಯಂಡ್ ಡ್ಯಾಶ್ ಬಂದ್ಬಿಟ್ಟು ಇಲ್ಲಿದ್ದು
ಡ್ಯಾಶ್ ಆ್ಯಂಡ್ ಡ್ಯಾಶ್ ಅಂದ್ರೆ ಅಲ್ಲಿರೋ ಅರ್ಥ ಮಾಡ್ಕೊಳ್ರಿ ಅವಕ್ಕ ನೀವೇ ಕೊಟ್ಕೊಳ್ರಿ ಹೆಸರುಗಳು ಏನಂತ. ಯಾಕಂದ್ರೆ ಅದನ್ನ ನಾನು ಬಾಯಲ್ಲಿ ಹೇಳೋ ಯೋಗ್ಯತೆಗಳು ಕೂಡ ಅವಕ್ಕಿಲ್ಲ. ನನ್ನನ್ನು ನಮ್ಮ ಫ್ಯಾಮಿಲಿನ ಅವ್ರು ನಿಂದನೆ ಮಾಡಿರೋದು. ಮೇಡಮ್ ನಮ್ಮ ತಾಯಿಗೆ ಒಂದು ಹೊತ್ತಿಗೆ 300 ಜನಕ್ಕೆ ಅಡುಗೆ ಮಾಡಿರೋದು. 3 ಜನಕ್ಕೆ ಅಡುಗೆ ಮಾಡೋರು ಇಲ್ಲ ಈ ಕಾಲದಲ್ಲಿ, 3 ಜನಕ್ಕೆ. ಇದು ನಾವು ಸುಳ್ಳು ಇದು ಅಂತಂದರೆ ಇವಾಗ ನಾನು ಸುಳ್ಳು ಹೇಳ್ತಾ ಇದ್ದೀನಿ, ನಮ್ಮ ಕುಟುಂಬ ಸುಳ್ಳು ಹೇಳ್ತದೆ, ಊರಾಗ ಹೋಗಿ ಕೇಳ್ಕೊಬೋದು. ನಿನ್ನ ಯೋಗ್ಯತೆ ನಿನ್ನ ಅಕ್ಕಪಕ್ಕದ ಮನೆಯಾಗ ಹೇಳೋರ ಅವನ್ನ ನಾನು ಹೋಗಬಾರನೆ ಅಂತ ಕರೆದ ಡ್ಯಾಶ್ ಆ್ಯಂಡ್ ಡ್ಯಾಶ್ನ. ಯಾಕಂತಂದ್ರೆ ಮನೆ ಕರೆದಲ್ಲ ನಾನೇ ಹೋಗಿದ್ದು ಸಾರಿ ಹೋದಾಗ ಇವಾಗ ಮದುವೆ ಮಾಡಿ ಕೊಟ್ಟಿರ್ತೀರ 10 ವರ್ಷ ಸಾಕಿದ್ರು ನೀನು ಎಲ್ಲಿ ಕಳಿಸ್ಬೇಕು? ಗಂಡನ ಮನೆಗೆ ತಾನೇ ಕಳಿಸ್ತೀಯ. ಫಸ್ಟ್ ವಂಶಕೃತಾಗಿ ಮಾತಾಡ್ದ ಬಂದಿದ್ಯಪ್ಪ ನೀನು ಕರ್ಕೊಂಡು ಹೋಗಿದ್ದೀನಿ, ಇಲ್ಲ ಕರ್ಕೊಂಡು ಹೋಗಿಲ್ಲ ನಿನಕ ಊಟ ಹಾಕಿ ಕೈ ತೊಳೆ ನೀರು ಹಾಕೋರು ಮಾತು ಕೇಳ್ಬಿಟ್ಟೆ. ನೀನು ಯಾವತ್ತೇ ಆಗಲಿ ಲೀಡರ್ ಆಗಲಿ ಫ್ಯಾಮಿಲಿನಲ್ಲಿ ಲೀಡರ್ಶಿಪ್ ಆಗಲಿ ಕರೆಕ್ಟಾಗಿ ಇರಬೇಕು. ನೀನು ಕರೆಕ್ಟಾಗಿದ್ರೆ ನಿನ್ನ ಫ್ಯಾಮಿಲಿ ನಿಂದಿದಲ್ಲ ಕರೆಕ್ಟಾಗಿ ಬರೋದು. ನೀನು ಅದು ಮಾಡಿ ಯೋಗ್ಯತೆ ನಿನಗಿಲ್ಲ. ಒಂದು ಮಗುಕ ಸರ್ ಇವ್ರು ಕೆಟ್ಟವರು ಅವ್ರು ಎಷ್ಟೇ ವೇಳೆ ಅವ್ರು ಸ್ವೀಟ್ ಕೊಟ್ರು ಇದ್ರ ವಿಷಯ ಇಕ್ಕಿರ್ತಾರೆ ಅಂತ ಆಗ್ಬಿಡ್ತದೆ ಮನಸ್ಸು. ಅವ್ರ ಮಕ್ಕಳು ಪಾಪ ಬೆಳಿಗ್ಗೆ ಇವಾಗ ವಯಸ್ಸು ಮಕ್ಕಳು 5 ಗಂಟೆಗೆ ಎದ್ದೊಳ್ತಾರೆ. ಕೆಟ್ಟ ಮಾತುಗಳು ಬಯಸಿ ನಾನು ಕಣ್ಣಾಗಿ ನೋಡಿದ್ದೀನಿ. ನಾನು ಆ ಮಕ್ಕಳ ಬಗ್ಗೆ ಇವಾಗೂ ನಾನು ಅವ್ರು ಕೆಟ್ಟವ್ರು ಅನ್ಕೊಂಡ್ಲಿ ನಾನು ಅವ್ರ ಬಗ್ಗೆ ತುಂಬ ಯೋಚನೆ ಮಾಡಿ ವಿಡಿಯೋಗಳು ಮಾಡಿರಲಿಲ್ಲ. ಯಾವ ಕಳಿಸಿ ನಮ್ಮ ಚೀಪಾಗಿ ಮಾತಾಡಿದವಾಗ ನಾನು ಅದಲ್ಲ ಅಂದ್ರೆ ನಾನು ಯಾಕೆ ಗುರು ತಗೊಂಡ್ಲಿ ಆ ಸ್ಟ್ರೆಸ್ಸೆಲ್ಲ ಇಟ್ಕೊಂಡು ನಮ್ಮಮ್ಮ ಸರ್ ಇವಾಗ ನಾವು ನಿಮ್ಗೆ ಹೇಳಿದ್ರೆ ಅವ್ನು ಮಾಡಿದಾಗ ನಾನು ಬುಕ್ ಇಕ್ಕೊಂಡು ಇಲ್ಲ ಪೇಪರ್ ಇಟ್ಕೊಂಡು ಮಾತಾಡಲ್ಲ. ಬೇರೆ ಅವ್ನು ಕೇಳ್ಕೊಂಡ್ರೆ ಆಪ್ರೇಷನ್ ಆಗಿ 20 ದಿನ ಆಗೈತೆ ನಮ್ಮ ತಾಯಿಗೆ. ಸಾರ್ ಇವ್ರು ಮಾಡೋದು ಮುದ್ದೆ, ಅವ್ರು ಮಾಡೋದು ಅನ್ನ ಮಾಡೋದು. ಎಷ್ಟು ಕೋಟಿ ಸಂಪಾದನೆ ಮಾಡಿದ್ದೀನಿ, ಇಷ್ಟು ನೋವಾಗ್ತಿತ್ತು ಅರ್ಥ ಮಾಡ್ಕೊಂಡು. 70 ವರ್ಷ ನಮ್ಮ ಅಜ್ಜಿಕ ನಮ್ಮ ತಾಯಿಗ ಅಲ್ಲ ನಾನು ಅಳಲ್ಲ, ಇದು ಅದು ಹೇಳೋಕ್ಕಾಗಲ್ಲ, ಅದು ಬಂದ್ಬಿಡ್ತೈತೆ. ಆಪ್ರೇಷನ್ ಮಾಡಿಸ್ಕೊಂಡು ನಿಂತ್ಕೊಂಬಾರ್ದು ಅಂತಂದ್ರೆ ನಾನು ಕಟ್ ಮಾಡಿ ಕೊಟ್ಟು ಅಡುಗೆ ಮಾಡ್ಕೊಂಡು ತಿನ್ಬೇಕು. ಎಷ್ಟು ದಿನ ತಿಂತೀರ ಹೋಟ್ಲಲ್ಲಿ ಊಟ ತಿಂದರೆ ಆಗಲ್ಲ. ನೀನು ಮಾಡ್ಕೊಂಬಂದಿದ್ದೆ ಅನಕ್ಕ ಅಣ್ಣ ಯಾವ ಮನೆ ಊಟಣ ದೋಸೆ ತೂತಿದ್ದಿದ್ದು ದೋಸೆ ನೀನು ಬಾಯಲ್ಲಿ ಬರ್ತಿದ್ದು ಎಂಚೇ ಇಲ್ಲ. ಇವನು ಮನೆಯಾಗ ಇವನು ಬಾಳ್ತಾ ಇರೋ ಬಾಳುಗಳಕ ಇವನು ನನ್ನ ಮೇಲೆ ಚಾಲೆಂಜ್ ಮಾಡಿ ಯಾವ್ದು ಕೆಲಸ ಬರ್ದವ್ರು ಮಾತು ಕೇಳ್ಕೊಂಡು ಓಪನ್ ಚಾಲೆಂಜು ಓಪನ್ ನಿಮ್ಮ ಮೀಡಿಯಾ ನಿಮ್ಮ ಚಾನಲ್ಗೆ ಬರಲಿ. ನನ್ನ ಮನೆಗೆ ಹೆಂಗೆ ಬಂದಿದ್ರೆ ಹಂಗೆ ಹೋಗಿ ಮಾಡ್ರಿ. ಅವ್ನ ಮನೆಗೂ ಡ್ಯಾಶ್ ಆ್ಯಂಡ್ ಡ್ಯಾಶ್ ನೀವು ಕೇಳ್ತಾ ಇರೋದಾ? ನಿಮ್ಮ ಮನೆಗಿರೋ ಡ್ಯಾಶ್ಗಳಿಗೂ ಹೇಳ್ತಾ ಇದ್ದೀನಿ ಕೇಳ್ಕೊಳ್ರಿ. ನಂದು 1 ಮ್ಯಾನ್ ಆರ್ಮಿ, ಬಟ್ ನಾನು ಹಿಂದೆ 1000 ಕೋಟಿ ಜನ ಅವರೇ. ನಿನ್ನಂಗೆ ದುಡ್ಡು ಕೊಟ್ಟು ಕರ್ಸ್ಕೊಳಲ್ಲ ನಾನು. ಇವತ್ತು ನಿನ್ನ ಮನೆ ತಕ್ಕ ನಾನು ಬರ್ತೀನಿ ಅಂದರೆ ಎಷ್ಟು ಕಾರುಗಳು ಎಷ್ಟು ಗಾಡಿಗಳು ಎಷ್ಟು ಜನ ಬರ್ತಾರೆ ನಿನ್ಕೋ ಗೊತ್ತದು. ನಾನು ಎಲ್ಲಿ ಚಾಲೆಂಜ್ ಮಾಡಕ್ಕೆ ಹೋಗಿಲ್ಲ. ನೀನು ದುರಾಂಕಾರಕ ಇದು ಪರಮಾವಧಿ, ಇಲ್ಲಕ ಫುಲ್ ಸ್ಟಾಪ್ ನಾನು ಇಕ್ತಾ ಇರೋದು. ನನ್ನಂಗೆ ಸುಮಾರು ಜನ ಇದ್ರಲ್ಲ ನೋವು ತಿನ್ಬೇಡ್ರಿ, ಉಗಿದು ಕ್ಯಾರ್ದಾಗ ಹೊಡೆದು ಬಿಸಾಕ್ರಿ ಇಕ್ಕೊಂಬಾರ್ದಿಂತವ್ರನ್ನ. ಇವ್ರ ಕೈಯಲ್ಲಿ ದರ್ಬಾಯ್ತಣ್ಣ ಆಯ್ತಾ. ಮದುವೆ ಆಗಿ 3 ದಿನಕ್ಕೆ ಹೋಗಿ ಬೆಳಗ್ಗೆ ಕರ್ಕೊಂಬರೋರು ಅವ್ರೆ ಹೌದಾ. ಇವತ್ತು 8 ನಮ್ಮ ಸ್ವಂತದವರು ನಾವು ಈ ಕಣ್ಣಾಗ ನೋಡೋಕ್ಕಾಗಲ್ಲ. ಇಂಥ ಮನೆಯಾಗ ಬದುಕಿದ್ಮೇಲೆ ಇನ್ನೆಲ್ಲ ಬದುಕೋದು ನನ್ನ ಮಗಳು ಮಾಡ್ಕೊ ಅಂತ ಮಾಡ್ಕೊಳ್ಳೋದು. ಇವಾಗ ಮಾಡ್ಕೊಂಡಿದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದು ರಿವೀಲ್ ಮಾಡೋ ಟೈಮು ಬರ್ತದೆ. ನಾನು ಮಾಡ್ಕೊಂಡಿದ್ದೀನಿ ಮಾಡ್ತಾ ಇದ್ದೀನಿ ಅಂತ ಸುಮಾರು ದಿನದಿಂದ ಹೇಳಿದೆ. ಅಟ್ಲೀಸ್ಟ್ ಏನಾದ್ರು ರಿಪ್ಲೈ ನನಗೆ ಯಾವಾಗ ಒಂದು ರಿಪ್ಲೈ ಅಲ್ಲಿ ಹೇಳ್ತೀನಿ ದೇವ್ರಗಳ ಮುಂದೆ, ಅದಕ್ಕೆ ನೀವೇ ಜನಗಳು ಹೇಳಿದ್ಯಾ ಏನಮ್ಮ ಬಾಮ ನಮ್ಮ ತಾಯಿಯವರು ಇರೋದು ಇದು ನಾನು ಹೇಳಕ್ಕೆ ಮಾಡಿರೋದೇ ನಾನು ಹೇಳೋದು. ಅದು ಮನೆಯಿಂದ ಈಚೆ ಮಾತಾಡ್ತೀನಿ. ಯಾಕಂದ್ರೆ ನನ್ನ ಮನೆ ಕಲಿಸುತ್ತಾ ಆಗೋದು ಬೇಡ. ಅವ್ರು ಮಾಡಿರೋ ಕೆಲವೊಂದು ದರಿದ್ರ ಕೆಲಸಗಳು ಆ ಭಗವಂತನವನೇ, ಆ ಭಗವಂತನ ಸಾಕ್ಷಿ ಮುಂದೆ ನಾನೇನಾದರೂ ತಪ್ಪಾಗಿ ಮಾತಾಡಿ ಒಂದು ಮಾತು ಸುಳ್ಳು ಹೇಳಿದ್ರು ನಾನು ಬದುಕೋದು ಸಾಕ್ಷಿ ತೋರಿಸ್ಬೇಕು ಭಗವಂತನ ಮೇಲೆ ಆಣೆ ಇಕ್ಕಬಾರ್ದು. ಆಣೆ ಪ್ರಮಾಣಗಳು ಅನ್ನೋದು ಭೂಲೋಕದಾಗ ಸುಟ್ಟು ಬೂದಿ ಆಗ್ಬಿಟ್ಟವೆ. ಬೇಡ, ಆಯಪ್ಪನ ಕೊಪ್ಸಾಡ ತಪ್ಪು. ಅಲ್ಲಿ ನೋಡ್ರಿ ಶ್ರೀನಿವಾಸ ಕಲ್ಯಾಣ ಐತೆ, ಆ ಫೋಟೋ ಇಟ್ಬಿಡ್ರಿ. ನಾನು ಅಲ್ಲೇ ಐತೆ ನೋಡ್ರಿ, ಅದೇ ಫೋಟೋ ಇಲ್ಲಿ ಇದ್ದಿದ್ದು. ನಾವ್ ಹೇಳೋ ದಿನಗಳಲ್ಲಿ ಹೆಚ್ಚು ಕಮ್ಮಿ ಬರ್ಬೋದಲ್ಲ, ಬಟ್ ನಾವ್ ಹೇಳೋ ವಿಚಾರ ಮಾತ್ರ ಒಂದು ಮಾತು ಸುಳ್ಳಲ್ಲ. ಅದಕ್ಕೆ ಹೋಗಿಟ್ಕೊಳ್ಳಿ. ತುಂಬಾ ಚೆನ್ನಾಗೈತೆ ಫೋಟೋ ಬಗ್ಗೆ ಏನು ತಪ್ಪಿಲ್ಲ, ತುಂಬಾ ಚೆನ್ನಾಗೈತೆ ಹೋಗಿಟ್ಕೊಳ್ರಿ. ಅದ್ರ ಕೊಟ್ಟಿರ್ತಕ್ಕಂಥವ್ರು ಪುಣ್ಯಾತ್ಮರು ತಿರ್ತಿವರು ದೊಡ್ಡ ತಿರ್ತಿ ಐತಲ್ಲ ಅಲ್ಲಿ ಸೋ ಆ್ಯಂಡ್ ಸೋ ಕಾಲ್ಡ್ ಡ್ಯಾಶ್ ಅವರ ಅಪ್ಪ ಅವರು ಅಲ್ಲಿ ಚೆನ್ನಾಗಿದ್ರು ಅನ್ನೋ ಕಾರಣಕ್ಕೆ ಅವ್ರು ಕೊಟ್ಟಿದ್ದು. ಅಂದರೆ ಈ ಡ್ಯಾಶ್ ಆ್ಯಂಡ್ ಡ್ಯಾಶು 2 ಮನೆ ಕಟ್ಕೊಂಡವೆ ಡ್ಯಾಶ್ಗಳು, ಅಲ್ಲೊಂದು ಇಲ್ಲೊಂದು ಇಟ್ಕೊಂಡವೆ. ಆ ಸಿಂಬಲ್ಲು ಇಲ್ಲಿ ಬಂದರೆ ಇಲ್ಲೂ ಕಾಣಿಸ್ಲಿಲ್ಲ. ನನಗೆ ಇವೆಲ್ಲ ಗೊತ್ತಿಲ್ಲ, ಈ ಡ್ರಾಮಾಗಳು ಮೋಸಗಳೆಲ್ಲ. ಅದನ್ನ ಇಲ್ಲಿ ಅವಕ್ಕ ಈ ದೇವರು ನಾವು ತಂದಿಟ್ಟಿದ್ರೆ, ಆಮೇಲೆ ಈ ದೇವ್ರು ಬಂದಿದ್ದು ಗೊತ್ತಾ, ಕಾರ್ ತಗೊಂಡಿದ್ದು ಅವತ್ತೆ ಈ ಅಪ್ಪನ್ನ ಈ ಮನೆಗೆ ತಂದಿದ್ದು ಆ ಹೊಸ ಕಾರಲ್ಲೇ. ಅದನ್ನ ಇಲ್ಲೇ ಹಾಕ್ಸಿದ್ರು. ಅಣ್ಣ ಭಗವಂತ ಸಾಕ್ಷಿಯಾಗಿ ಬೇಕಂತ ಕಿತ್ತಾಕಿ ಆಗಲಿ ಇಲ್ಲ ನಾವೇನಾದರೂ ಮಾಡಿ ನಾವು ಬದುಕೋದು ಸಾಕ್ಷಿ. ಈ ಮನೆಯಲ್ಲಿ ಎಷ್ಟು ಜನ ಬಂದು ಹೋಗೋರು, ಇನ್ನೆಷ್ಟು ಜನ ಬಂದು ಹೋಗ್ಬೇಕು. ನಾನು ಹೋದ್ರೂ
ಮನೆ ಇರ್ತದೆ, 1000 ಜನಕ್ಕೆ ಅನ್ನ ಹಾಕ್ಲಿ. ಅಣ್ಣ ಉಕ್ಸುಗಳು ಏನಾವೆ ನೋಡಿದ್ರೆ ಅವತ್ತು ಇಲ್ಲಿ ನಾನು ಮಾತಾಡ್ಬಿಟ್ಟು ಮೇಲೆ ಹೋದೆ. ಏನೋ ಪೀಡೆಗಳೆಲ್ಲ ತೊಲಗ್ಬಿಡೋಣವೆ ನಮ್ಮ ಜೀವನದಲ್ಲಿ. ಈ ಫೋಟೋ ಏನೋ ದೇವ್ರನ್ನ ಕೇಳಿದ್ರೆ ಸತ್ಯಾಸತ್ಯವಾಗಿ ಡಬಾರ ಅಂತ ಸೌಂಡ್ ಬಂತು. ನಾನು ಹೋಗೊಂದು 10 ನಿಮಿಷಕ್ಕೆ ಇವ್ರು ಇಲ್ಲೇ ಇದೆ ಕರೆಕ್ಟಮ್ಮ, ಬಿದ್ದಾಯ್ತು ಫೋಟೋ. ಆಮೇಲೆ ಇವ್ರು ಇಟ್ಕೊಂಡು ಫೋಟೋ ಮೇಲೆ ಅದು ಇದು ಹಾಕ್ಬೇಡ, ಯಾಕಂದ್ರೆ ನಮ್ಮ ಮನೆಯಲ್ಲಿ ಬಂದರೆ ಅವ್ರ ಸೈನ್ ಇರೋದು ಅದೊಂದೇ, ದೇವ್ರ ಸತ್ಯವಾಗ್ಲೂ ಇಲ್ಲ ಇನ್ನೇನ ಹೇಳ್ಬೋದು ನಾವು ಉಡ್ಸ್ಕೊಂಡು. ಆಮೇಲೆ ಸಣ್ಣ ಪುಟ್ಟ ಇದ್ರು ಕೊಟ್ಟವ್ರೆ ಅವ್ರು ಇಷ್ಟಪ್ಪ ಅಂದರೆ ಭಗವಂತನ ಇದು ಏನಿಲ್ಲ ತೋರಿಸಿ ಚಿಕ್ಕದು ಅವೆಲ್ಲ ದೇವ್ರಿಗೆ ನಿಂತಿದ್ದೀವಿ. ನಮಗೆ ಈ ಡೂಪ್ಲಿಕೇಟ್ಸ್ಗಳು ಬರಲ್ಲ. ಓಕೆ ಬಸವಣ್ಣ ಈ ಹತ್ತನೇ ಇರಲಿ. ಈ ಥರದೊಂದು ಮೂರ್ತಿ ಯಾವುದು ಇದರಲ್ಲಿ ಕೊಡ್ತಾರೆ ಈ ಥರದಲ್ಲಿ. ಇದೇನಂತೀರಿ ಇದನ್ನ? ಆಯಿತು, ಈ ರೋಡ್ ಸೈಡ್ ಎಲ್ಲ ಇಕ್ಕಲ್ಲಕ್ಕ ಪಿಂಗಾಣಿ ಕೊಡ್ತಾರೆ. ಇಷ್ಟಪ್ಪ ಪಿಂಗಾಣಿ ಕೂಡ ನೀನು ಆತ್ಮ ಮುಟ್ಕೊಂಡು ಹೇಳ್ಬೇಕು. ಬೆಳ್ಳಿ ತಟ್ಟೆ ಅರ್ಧ kg 1 kg, ಬೆಳ್ಳಿ ಗ್ಲಾಸ್ಗಳು ಬೆಳ್ಳಿ ಚೊಂಬುಗಳೇ ನಾನು ಕೊಟ್ಟಿರೋದು. 10 kg ಕೇಕು ಇಲ್ಲಿಂದ ತಗೊಂಡೋಗಿರೋದು. ಹೇಳ್ಬೇಕಂತ ಹೇಳ್ತಾ ಇಲ್ಲ ಅಣ್ಣ, ನಿಮ್ಮ ಮನೆಗೆ ಬರ್ತೀವಿ ಊಟ ಹಾಕ್ತೀಯ, ಇಷ್ಟಿಷ್ಟು ತಿನ್ಬಿಟ್ಟು ಹೋದ್ರಂತೆ. ಏನಕ್ಕೆ ಹಾಕ್ಬೇಕಾ ಊಟ? ಏನಕ್ಕೆ ಹಾಕ್ಬೇಕು? ನಾನು ಇದು ಯಾಕೆ ಉದಾಹರಣೆ ಕೊಟ್ಟೆ, ನೀನು ಕೊಡೋ ಪಿಂಗಾಣಿಗೆ ಬೆಳ್ಳಿ ಕೊಟ್ಟಿದ್ದೀನಿ ಅಂದರೆ ನೀನು ಮಾಡಿರೋ ಮದುವೆಗೆ ನಾನು ಮಾಡಿರೋ ಮರುಳಿ 115 ಮರಿ ಹೊಡೆದಿರೋದು ನಿನ್ನ ಹತ್ರ ಐತೆ. ಏನೋ ಆಲ್ಬಮ್ಗಳು ನಾನು ಮಾಡಿಸಿಲ್ಲ. ಅವತ್ತು ಇಲ್ಲಿ ಇದೇ ಮನೆ ಹತ್ರ ಕುತ್ಕೊಂಡು ನಮ್ಮ 3ನೇ ದೊಡ್ಡಪ್ಪನ ಮಗಳು 1ನೇ ಮುಗಿದು ನಾಮಕರಣ ನೀರಟ್ಟೋದು 11 ದಿನಕ್ಕೆ ಇಲ್ಲಿ ಕುತ್ಕೊಂಡ್ರೆ ಅವತ್ತು ಡ್ರಾಮಾ ಕರ್ಕೊಂಡೋಗಕ್ಕೆ ಇವ್ರು ಬಂದವ್ರೆ. ಇವ್ರು ಬಂದಿರೋದು ಪ್ರೋಗ್ರಾಮ್ ಬಂದು ಎಸ್ಕೇಪ್ ಇವೆಲ್ಲ ಫಸ್ಟೇ ಪ್ಲ್ಯಾನ್ಗಳು. ನಮ್ಗೆ ಇವೆಲ್ಲ ಗೊತ್ತಿಲ್ಲ, ಮುಂದೆ ಏನು ಮಾತಾಡ್ತಾರೋ ನಾವು ಅದನ್ನೇ ನಂಬೋದು. ಇದೇ ಭಗವಂತ ಸಾಕ್ಷಿಯಾಗಿ ಅಲ್ಲೇ ಕುತ್ಕೊಂಡಿದ್ದು. ನಾನು ಇವತ್ತು ಏನಾದರೂ ಮಾತಾಡ್ತೀನಿ ಇಷ್ಟು ಧೈರ್ಯವಾಗಿ ಅಂದರೆ ಅಯ್ಯಪ್ಪನು ಇಲ್ಲವರಲ್ಲ ಇವರು ಅಲ್ಲಿ ಕುತ್ಕೊಂಡು ಹಿಂಗೆ ನೆಕ್ಕೊಂಡೇನೆ ನಮ್ದೊಂದು ಒಡವೆ ಹಾಕಿದ್ರು ಇವರು. ಅಂದರೆ ಸೆಟ್ ಬರುತ್ತಲ್ಲ ಮೇಡಮ್, ಇಲ್ಲಿ 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 ಡಾಬು ಎಲ್ಲ ಅದರಲ್ಲಿ ಸೆಂಟ್ರದ್ದು ಒಂದು ಹಾಕ್ಬಿಟ್ಟಿದ್ರು. ಬಿಚ್ಕೊಂಡು ಹುಡ್ಕೋಗ್ತಾ ಇದ್ದೀವಿ ನಮ್ಮದು ಅಂದೆ. ಬಿಚ್ಬಿಡ್ತೀನಿ ಅಂದರು ಡ್ಯಾಶು. ಯಾಕಂಗೆ ಅಂತ ಅಂದ್ಬಿಟ್ಟು ನಮ್ಮ ತಾಯಿಯವರು ಮೌ ಇವತ್ತೇ ಲಾಸ್ಟ್ ಅವಳು ಹೋಗೋದು ಚೆನ್ನಾಗಿ ನೋಡ್ಕೊಂಬನೇನ ಏನು ಜಗಳ ಇಲ್ಲ, ದೇವ್ರ ಸತ್ಯವಾಗ್ಲು ಇದು ನಾನು ಹೇಳ್ತಾ ಇರೋದು. ಇವತ್ತು ಇದು ನೋಡ್ಕೊ ಲಾಸ್ಟು ಎಲ್ಲೆಲ್ಲೇನೇನೈತಿ ಇನ್ನು ಬರಲ್ಲ ನೀನು ಈಗ ಅಂದೆ. ಇದಕ್ಕೇನು ಹೇಳ್ತೀರಿ ನೀವು? ಕಾಕತಾಳೀಯ ಇನ್ನೊಂದು ಅಲ್ಲ. ನಾನು ಇವತ್ತೂ ನಾನು ಬದುಕ್ತಾ ಇರೋದು ಭಗವಂತನು. ಎಷ್ಟೋ ಊರುಗಳಿಗೆ ಬಂದ್ಬಿಡ್ತೀಯ ಅಂದರು. ಯಾರು ಹೊಡ್ಕೊತಿದ್ದಿಲ್ಲ ಸ್ವಾಮಿ, ಕೊಲೆ ಮಾಡಿಲ್ಲ, ರೇಪುಗಳು ಮಾಡಿಲ್ಲ, ಮನೆ ಹಾಳು ಮಾಡಿಲ್ಲ. 5 ವರ್ಷ ಯಾಕೆ ಕಾದಿದ್ದೆ ಅಂದರೆ ನಮ್ಮ ತಾಯಿ ಶಬರಿ ಥರ ನಾನು ಸಾಕಿದ್ದು. ಇದು ಒಂದಕ್ಕೆ ಉದಾಹರಣೆ ಇಲ್ಲೇ ಹೇಳ್ತೀನಿ. ಆಮೇಲೆ ಈಚೆ ಹೋಗಿ ಆ 4 ನಾಯಕರು ಮಾಡಿರೋ ಕೆಲಸದಲ್ಲಿ ಹೇಳ್ತೀನಿ. ನಮ್ಮ ತಾಯಿ ನಾನು 4 ವರ್ಷ ನಮ್ಮ ತಂದೆ ತಿರೋದು 4 ವರ್ಷ ಮಗು. ಅವಾಗಿನ ಮಕ್ಕಳು ಇವಾಗಿನ ಮಕ್ಕಳು ತರಲ್ಲ ಬಿಡ್ರಿ. ಅವಾಗ 10 ವರ್ಷ ಆದ್ರೂ ಜ್ಞಾನಪಾನ ಇರ್ತಾರಿಲ್ಲ. ನಮ್ಮ ತಂದೆ ಸತ್ತೋಗೋರಂತೆ ನಾನು ಆಡ್ತಾ ಇದ್ದೀನಂತೆ. ಹಂಗೆ ಸತ್ತು 1 ವರ್ಷ 2 ವರ್ಷ ಆದಮೇಲೆ ನಮ್ಮ ತಾಯಿಗೆ ಬೇರೆ ಊರು, ನಮ್ಮೂರಲ್ಲ ಬೇರೆ ಮದುವೆ ಆಗ್ಬಿಡು. ಅವಾಗ ಅವೆಲ್ಲ ಇಲ್ಲೇ ಇಲ್ಲ ಅಂದರೆ ಸ್ವಲ್ಪ ಸಿಟಿಗಳಾಗಿರೋರು. ನಮ್ಮ ತಾಯಿ ಒಂದೇ ಮಾತಂತ ಹೇಳಿದ್ದು, ನಂದು ಆಗೋಯ್ತು ಇನ್ನೇನಿಲ್ಲ ಅವನ ಜೀವನ. ಅವನು ಇದ್ಮೇಲೆ ನಾನು ಇನ್ನೇ ಇಲ್ಲಿ ಅಂತ ನನ್ನನ್ನು ಕಚ್ಚೋ ಅಂದಿರ ಚುಚ್ಚೋ ಮುಳ್ಳಂದಿರ ನನ್ನ ಸಾಕಿ ಸಲ್ವಿದ್ದ ನಮ್ಮ ತಾಯಿ. ನನಗೆ ಈ ಮನೆ ಹೇಳಿರೋದು ಇವರೆಲ್ಲರೂ ಇದಿಲ್ಲ ಅಂದಿದ್ರೆ ಅವತ್ತೇ ಕೆರೆದಾಗ ಹೊಡೆಯೋದು ನನಗೂ ಗೊತ್ತಿತ್ತು. ಈ 3rd ಕ್ಲಾಸ್ ಮಾತುಗಳು 3rd ಕ್ಲಾಸ್ ಜೀವನಗಳು ನೀವು ಮಾಡಿದರೆ ನಾನು ಮಾಡಿಲ್ಲ, ನಾನು ಮಾಡೋದು ಇಲ್ಲ. ನಮ್ಮ ತಾಯಿ ನಮ್ಮ ಮನೆಯಲ್ಲಿ ನಾನು ಕಟ್ಟಿರೋ ಮನೆಯಲ್ಲಿ ಮೂಲೆ ಮನೆ ಇದು ಅಡುಗೆ ಮನೆ, ನಾವು ಮೂಲೆ ಮನೆ ಅಂತೀವಿ, ಅಡುಗೆ ಮನೆಗೆ ಹೋಗ್ಬಾರ್ದಂತೆ. ಎಲ್ಲಾದರೂ ಕೇಳಿದ್ರೆ ಮೇಡಮ್? ಇವತ್ತು ಆಯಪ್ಪನ ಅಡುಗೆ ಮಾಡಕ್ಕೆ ಹೋಗ್ತಿರೋ ನಾವೇನು ಮಣ್ಣು ತಿನ್ನೋದಾ? ಈ ಸೋಕಾಳು ಡ್ಯಾಶ್ ಅಂಡ್ ಡ್ಯಾಶ್ ಕೆಲವೊಂದು ಅನ್ನ ಹಾಕಿಲ್ಲ ಹಿಟ್ಟು ಹಾಕಿಲ್ಲ ಅಂತ ಹೇಳೋನು. ಅವಾಗ ನಮ್ಮ ಮನೆಗೆ ಏಸ್ಗೆ ತಿನ್ಬಿಟ್ಟು ಹೋಗಿರ್ಬೇಕು. ಮತ್ತೆ ಅವನು ಬೆಳಗ್ಗೆ ಬಂದು ನೈಟ್ 1 ಗಂಟೆವರೆಗೂ ಇದ್ದು ಅಲ್ವಾ? ಇಂತಾನೆ ಹೇಳ್ಬೇಕಣ್ಣ ಹೋಗ ಅಣ್ಣ 115 ಮನೆ ಹೊಡೆದವಾಗ ಈ ಸುತ್ತಮುತ್ತ ಊರೋದು ಕೇಳ್ಕೊಟ್ಟು ಹಾಕಿದ್ರೆ ಇವರು ಅನ್ನ ಇಲ್ಲ ಅಂದ್ಬಿಟ್ಟು ತಿಂದುಬಿಟ್ಟಿಲ್ಲ ಅನ್ನೋದೈತಲ್ಲ. ನೀನು ಮನೇನ ಸರ್ವಭಾಗ್ಯ ಇದ್ರು ಸರ್ವನಾಶನ. ನೀನು ಬದುಕಿರೋ ಇಲ್ಲಿ ಮನೆಗೆ ಹೇಳ್ತಾ ಇದ್ದೀನಿ. ನೀನು ಗಳಿಸಿರೋದು ನೀನು ಜಮೀನುಗಳ ಬಗ್ಗೆ ಅದು ಈಚೆ ಹೇಳ್ತೀನಿ, ಇಲ್ಲಿ ಹೇಳಲ್ಲ. ಯಾಕಂದ್ರೆ ಸ್ವಂತವಾಗಿ ಕಷ್ಟ ಬಿದ್ದಿದ್ರೆ ಅದು ಜಮೀನು, ಯಾಮಾರಿಸಿದ್ರೆ ಅದು ದಲಿತರ. ಅದು ಯಾರೇ ಇರ್ಬೋದು, ನಾನು ಅಷ್ಟೇ ಇನ್ನೊಬ್ರು ಅಷ್ಟೇ. ನಾನು ಚಿಕ್ಕ ಮಗು ಇದ್ದಾವಾಗ ತಗೊಂಡಿರೋ ಬೊಂಬೆ, ಅವಾಗ ಈ ಥರ ಬೊಂಬೆ ತಗೊಂಡ್ಬಿಟ್ರೆ ಇದೇ ಲೈಫು. ಚಿಕ್ಕ ಮಗುವಾಗ ಇವತ್ತು ಇದ್ದಂಗಿರಲಿಲ್ಲ ಇದು. ಇದ್ರ ವಯಸ್ಸು ನನ್ನ ವಯಸ್ಸು ಅಂದರೆ ಇದು ಬಿಲ್ಡ್ ಮಾಡಿರೋ ವಯಸ್ಸು 1 ವರ್ಷ 2 ವರ್ಷ ಚಿಕ್ಕ ಇರ್ಬೋದು, 30 ವರ್ಷ ಇದಕ್ಕೆ. ಇದನ್ನ ಎಷ್ಟು ಜೋಪಾನಾಗಿ ಇಟ್ಟಿದ್ದೀನಿ ಅಂತಂದ್ರೆ ಅರ್ಥ ಮಾಡ್ಕೊಳ್ರಿ. ಒಂದು ಜೀವನದ ಮೌಲ್ಯ ತಿಳಿದಿರೋಂತ ಮಾತ್ರ ಗೊತ್ತು ಆ ವಸ್ತು ಬೆಲೆ. ಅಂದರೆ ಇದು 100 ರೂಪಾಯಿ ಅನ್ನೋದಲ್ಲ, ಇದು ಯಾರು ಕೊಟ್ಟಿರೋದು, ಇದರಿಂದ ನಾವು ಆ ಬಾಲ್ಯದ ಜೀವನ ನಾವು ನಡೆಸಿರೋದು ಕರೆಕ್ಟು. ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ನೋಡಿರಿ, ಹಾಗೆ ಒಂದೇ ಬರುತ್ತೆ.
28 29 ವರ್ಷ ಇರ್ಬೋದಲ್ಲ ಇದಕ್ಕೆ. ನನಗಿನ್ನ 4 ವರ್ಷ ಚಿಕ್ಕದು. ಈ ಅವಿವೇಕಿ ಡ್ಯಾಶ್ ನನ್ನ ಮಗನೇ ಆಳುಗಳಿಗೆ ಕೆಲಸ ಮಾಡಿಸ್ಬಿಟ್ಟು ದುಡ್ಡು ಎಣಿಸ್ಕೊಂಡಲ್ಲೇ ಡ್ಯಾಶ್. ನಮ್ಮ ತಂದೆ ಸಂಪತ್ ಕುಮಾರ್ ಪೋಟನಾಗವ್ರಲ್ಲ, ನಮ್ಮ ತಂದೆ ಓದಿದ್ರಣ್ಣ. ಯಾವ ಬೆಳೆಗೆ ಏನು ಮುದ್ದು ಹಾಕಬೇಕು ಅವ್ರು ಬರೆದಿರೋದು. ಅಯ್ಯಪ್ಪ ಸ್ವಾಮಿ ಭಕ್ತರವರು ಹಾಡುಗಳು ಬರ್ದವ್ರೆ ಇಲ್ಲಿ. ಹಾಡು ಬಾರಯ್ಯಪ್ಪ ಹಾಡು ತುಂಬ ಎಷ್ಟು ನೋವಾಗುತ್ತದೆ ಕೆಲವೊಂದು. ಇದು ನೋಡೋಕೆ ಮುಖ್ಯ. ನಮ್ಮ ತಂದೆ ನನ್ನ ಜೊತೆ ಇದ್ದಂಗೆ ನನಗೆ ಅನಿಸುತ್ತೆ, ಒಂದು ಮನುಷ್ಯನ ಜೊತೆ ಎಷ್ಟು ಆಡ್ತೀರಾ, ಎಷ್ಟು ನಾಟಕ ಮಾಡ್ತೀರಾ. ಅವನು ಯಾವ ರೈತನ ಅಂತಾನೆ ಈ ನನ್ನ ಮಗನು ಅವ್ನು ಕೇಳ್ತೀನಿ. ಆ ನನ್ನ ಮಗನ ಇದ್ದಾವಾಗಲೇ ಇದು ಕೊಟ್ಟಿರೋದು ಈ ಮನೆ ಗ್ರೂಪ್ ಕಾಡ್ಕೊಡಿ ಹುಡುಗರು ಎತ್ತಿರೋದು. ನಾನು ಮನೆಗೆ ಎತ್ತಾಕ್ತೀನಿ ಅಂತಂದ್ರೆ ನೀನು ಎತ್ಸಗಣಿ ಎತ್ತಕ್ಕಾಗಲ್ಲ ಅಂದಮೇಲೆ ಏನು ಕೈ ಕೊಟ್ಟೆ ನೀನು? ಯಾವ ದೊಡ್ಡಸ್ತಾನ ಕೊಟ್ಟೆ? ನಾನು ದುಡ್ಡು ನಾನು ಆಸೆ ಹೊಡೆ ಕೊಟ್ಟೆ ಅವಾಗ ನೀನು? ನಾನು ಗಟ್ಟಿಗೆ ಇರೋದಕ್ಕೆ ಮೇಡಮ್ ಇಷ್ಟು ದಿನ ಇಲ್ಲ ಅಂದಿದ್ರೆ ಇವರೆಲ್ಲ ಮಣ್ಣಾಗಿ ಹೋಗ್ಬಿಡೋರು. ನಾನು ಯಾವಾಗ ಮಣ್ಣು ಮಾಡಿಬಿಟ್ಟಿರೋರು. ಇಲ್ಲಿ ಕರೆಕ್ಟಾಗಿರ್ಬೇಕಿದ್ದು. ಇಲ್ಲೆಲ್ಲ ತೊಡೆ ತಟ್ಟೋದು. ತೊಡೆ ತಟ್ಟಿರೋ ಭೀಮನ್ ಕೂಡ ಆಂಜನೇಯನ ಬಾಲ ಕದಲ್ಸಕ್ಕಾಗಿಲ್ಲ ಕೃಷ್ಣ ಪರಮಾತ್ಮ ಬರೋವರ್ಗೂ. ತೊಡೆ ಬಲ ಅಲ್ಲ ಇದು, ಭಗವಂತ ಬಲ ಇಟ್ಕೊಳ್ರಿ. ಯಾರೇ ಇರ್ಬೋದು, ಒಬ್ಬನ ಫೀಲಿಂಗ್ಸ್ ಜೊತೆ ಒಂದು ಸಣ್ಣ ಇರುವೆ ಜೊತೆ ಕೂಡ ಆಡ್ಬೇಡ್ರಿ. ಅದಕ್ಕೂ ಒಂದು ಧರ್ಮ ಐತೆ. ಇರುವೆನ್ ಸಾಯಿಸ್ಬೇಕಾದ್ರೂ ಧರ್ಮ ಐತಣ್ಣ. 100 ಜನಕ್ಕೆ ಮೋಸ ಮಾಡ್ಬಿಟ್ಟು ಹೋಗಿ ಇಲ್ಲಿ ಒಬ್ರು ದಾನ ಮಾಡ್ಬಿಟ್ರೆ ಒಳ್ಳೇದಾಗಲ್ಲ. ದೇವ್ರ ಸತ್ಯವಾಗ್ಲೂ ಆಗಲ್ಲ. ಇವಾಗ ಮಾಡ್ತಾ ಇರೋದು ಮಿಂಡ್ರಿಗಳು ಅದೇ ಕೆಲಸ. ಹಸ್ದವನ್ಕ ನ್ಯಾಯ ಮಾಡಿದವನ್ಕ ಮುಣ್ಣಾಗ ಹಾಕ್ಬಿಟ್ಟು ಪಾಪ ಮಾಡಿದವನ್ಕ ಇವನ್ಗೆ ಹೋಗಿ ಹಾಕೋದಲ್ಲ. ನ್ಯಾಯನೇ ಧರ್ಮನೇ. ನೀನಂತೂ ಅವಿವೇಕಿ ನಮ್ಮನ್ನ ಅಂದಬಾರ್ದು ಮಾತುಗಳು ಅಂದಿದ್ಯಾ. ಒಂದು ಪ್ರೂವ್ ಮಾಡ್ಕೊಂಡು ಹೋಗ್ಬಿಟ್ಟು ನೀನು ಕಾಲು ಕೆಳಗೆ ಮುಗ್ತೀನಿ. ನೀನು ಒಂದು ಮಾತಂದಿದ್ಯಾ. ಇವನು ಯಾಮಾರ್ಸೋನು ದಯವಿಟ್ಟು ಕರ್ನಾಟಕ ಜನತೆ ಹೆಣ್ಣು ಮಕ್ಳು ಕೊಡಬೇಡ್ರಿ ಅಂದಲ್ಲ. ಲೇ ಲೋಪರ್, ನೀನು ಲೋಪರ್ ಅಂತ ಅಂತೀನಿ. ನಿನ್ನ ಮನೆ ಸುತ್ತಮುತ್ತ ನೀ ಮೂರಾಗ ಮುಳುಬಾಗ್ಲಾಗ ನೀನು ಮಾಡಿರೋ ಕೆಲಸಗಳು ಹಿಂದೆ ಈಚೆ ಹೇಳ್ತೀನಿ ಬಿಡ್ರಿ ಮೇಡಮ್. ಇವೆಲ್ಲ ಹೇಳಿದ್ರೆ ಇಲ್ಲಿ ನನ್ನ ಮನೆ ದರಿದ್ರಾಗ ಹೋಗ್ತೈತೆ. ಸಗಣಿ ಅಂತ ಕೇಳ್ದಂತೆ ಏನು ನಿನ್ಕಂತ ಅವಮಾನ ಮತ್ತೆ ಏನಕ್ಕೆ ಕಾಯ ಕೊಟ್ಟೆ ನನ್ನ ಮನೆಗ? ನನ್ನ ಮನೆಗೆ ಎತ್ತೈತೆ ಅಂತ ಗೊತ್ತು, ಹಸು ಐತೆ ಮೇಡಮ್. ನಾನೇ ಮಾಡಕ್ಕೆ ಬಿಡಲ್ಲ ಅಂದಮೇಲೆ ನಿನ್ನ ಕೈ ಎಸ್ಸಿರ್ತೀನಿ. ಇದು ಅರ್ಥ ಮಾಡ್ರಿ. ಅಂದ್ರೆ ನೀನು ಹೇಳಿರೋ ಮಾತು ನಾನು ಹೇಳ್ತಾರೆ. ನೀನು ಹೇಳಿರೋ ಡಬ್ಬ ಮಾತುಗಳು, ಜನಗಳು ಮೆಚ್ಚೋ ಮಾತುಗಳಕ್ಕ ನಾನು ಉತ್ತರ ಕೊಡ್ತಾ ಇರೋದು. ನಾನೇ ಮಾಡಲ್ಲ ಅಂದಮೇಲೆ ನೀನು ಬಿಡ್ತೀನ? ಒಂದು ಸಾಮಾನು ಉಜ್ಜೋದಿಂದ್ರ ಬೈಲು ಉಜ್ಜೋದಿಂದ್ರ ಶ್ಯಾಮಲಾಮ್ನ ಅಂದ್ಬಿಟ್ಟು ಅವತ್ತು ಯಾರೋ ಅವರೇನೆ ಹಸುಗಳ ಮೇಸವ್ರು ಅವತ್ತೇ. ನಿನ್ನಂಗೆ 6 ತಿಂಗಳಕ್ಕ 3 ತಿಂಗಳಿಗೆ ಚೇಂಜ್ ಮಾಡಿಲ್ಲ. ಈ ನಡುವೆ ನಾನು ಎಲ್ಲಿ ಓದ್ತಾ ಇಲ್ಲ ಮೇಡಮ್. ದೇವ್ರಂಗಿದ್ದ ನನ್ನ ಜೊತೆ. ದುಃಖ ಆಗ್ತೈತೆ. ತೀರ್ಕೊಂಡ್ಬಿಟ್ಟ. 20 ದಿನ ಇದ್ದ ಹಾಸ್ಪಿಟಲ್. ಲೋಪರ್ ನನ್ನ ಮಗನು, ಲೋಪರ್ರೇ ಅವನು. ಏನು ಸಾಧನೆ ಮಾಡ್ದ? ಪಾಲಿಡರ್ ಕುಡಿದ್ಬಿಟ್ಟು ಹಿಂಗೆ ಇಂಥ ಲೋಪರ್ಗಳು ನಿಂಕನೆ ಹೋಗೋದು. ಇದನ್ನ ನಮ್ಮ ಜೀವನ ನಾವೇ ಕಾಳು ಮಾಡ್ಕೊಬೇಕು. ಎಲ್ಲ ಬಿಟ್ಬಿಟ್ಟು ಅವ್ರು ಎಂಜಾಯ್ ಮಾಡ್ತಾರಲ್ಲ, ಅವ್ರು ಹೋಗ್ಲಿ ಬಿಡ್ರಿ, ನಾವು ತಪ್ಪು ಮಾಡಿಲ್ಲ. ನಮ್ಮ ಮನೇಲಿ ಈ ಫೋಟೋ ನೀನು ಈ ಫೋಟೋ ಇಟ್ಬೇಡ ನನಗೆ ಯಾಕೆ ಇದೆ ಅಧಿಕಾರ? ಸಿಂಪಲ್ ನಾನು ಹೇಳೋದು. ನಮ್ಮ ತಾಯಿ ಅಲ್ಲಿಗೆ ಹೋಗಿ ಕುಡ್ದು, ನಮ್ಮ ಅಜ್ಜಿ ಇಲ್ಲಿ ಬರ್ಕೊಡ್ದು. ಏನು ಅನ್ಕೊಂಡಿದ್ಯಾ? ನಿನ್ನಂಗೆ ಹೆಂಗಸ್ರನ್ನ ಯಾಮಾರಿಸಿ ನಮ್ಮ ಹತ್ರ ಬಂದು ಪಂಚೆ ಹಿಡ್ದವ್ರು ಸೆರಗೆ ಹಿಡ್ದು ಬದುಕಿಲ್ಲ. ನಾನಲ್ಲಿ ಪ್ರೂವ್ ಮಾಡ್ತೀನಿ ಬಾರ. ನೀನು ನನಗೆ ಹೇಳಿದ್ಯಾ, ನೀನು ಚಾಲೆಂಜ್ ಮಾಡ್ಕೊಂಡ, ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ನೀನು ಇಷ್ಟೆಲ್ಲ ಅಲಿಗೇಷನ್ನು ಅವ್ರು ಸರಿ ಇಲ್ಲ. ಗೇಟ್ ಹಾಕಿದ್ದೀರಿ ಮೇಡಮ್ ಇಲ್ಲೇ. ಅಲ್ಲಿ ಇವರವ್ರೆ ಯಾರು ವಾಚ್ಮ್ಯಾನ್ ಗೂರ್ಗಾಗಳು ನಮ್ಮ ಮನೆ ಅಂತ ಹೇಳಿದ್ರೆ ಅವ್ರು ಫೋನ್ ಹಾಕ್ರಿ ಅಂತ ನನ್ನ ಕೇಳ್ತಾರ? ಇಲ್ಲ. ಇಲ್ಲೊಂದು ಗೇಟ್ ಐತೆ, ಅಲ್ಲೊಂದು ಗೇಟ್, 4 ಗೇಟ್ ಇರೋದು ನಮ್ಮ ಮನೆಗೆ. ಅಂದರೆ ಒಂದು ದಾಟಿ ಇನ್ನೊಂದು ಬಂದು ಆಮೇಲೆ ಬರಬೇಕು, ಇನ್ನೊಂದು ದಾಟಿ ಇಲ್ಲಿ ಬಂದರೂ ಇನ್ನೊಂದು ದಾಟಿ ಬರಬೇಕು. ಎಲ್ಲರೂ ರಿಸ್ಟ್ರಿಕ್ಷನ್ ಐತಾ? ದನದ ಮನೆ ಹತ್ರ ಆಗಲಿ ಎಲ್ಲನಾಗಲಿ ಒಲೆ ಇಂಪಾರ್ಟೆಂಟ್. ಇದು 5 ವರ್ಷ ದಾಂಪತ್ಯ ಜೀವನ ಅಂತಂದ್ರೆ ಮಕ್ಕಳು ಅಂತ ಕೇಳೇ ಇಲ್ಲ ನೀವು? ಇಲ್ಲ, ನಂದು ಕ್ವಶನ್ಸ್ ಇತ್ತು. ಸಂಬಂಧ ಕಳೆದೋಗಿ ಎಷ್ಟು ದಿನ ಆಯ್ತು? ಯಾವಾಗ ಮದುವೆ ಆಗಿದ್ದು? ಅವ್ರು ನಿಮ್ಮ ಮನೆಯಿಂದ ಹೋಗಿದ್ದು ಯಾವಾಗ? ಪ್ರತಿ ಸಲ ಇಂಟರ್ವ್ಯೂಗಳನ್ನ ಕೊಡ್ತಾ ಇರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ. ಮೇಡಮ್ ನಾನು ಸುದ್ದಿ ಬರುತ್ತೆ ಅದಕ್ಕೆಲ್ಲ. ಅದೇ ನಾನೇನು ಹೇಳ್ತೀನಿ ಅಂದರೆ, ಹೋಗಿರೋದ್ರನ್ನ ನಾನು ಗೌರವ ಕೊಡ್ತೀನಿ, ತಿಗಲಿ ಮಾತಾಡಲ್ಲ. ಒಂದು ಈ ಡೇ ಟು ಟೈಮು ಬೆಳಿಗ್ಗೆಗಳು ಮಾತಾಡೋದು ಯಾರು ಅಂದರೆ ಅವ್ರು ತಪ್ಪು ಮಾಡಿರೋದು ಪ್ರೂವ್ ಮಾಡ್ಕೊಬೇಕು ಅಂತ ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ಇಲ್ಲಿ ಮಾತಾಡಬೇಕು. ನಮ್ಮ ಮನೆಗೆ ಸಂಸಾರ ಮಾಡಿದರೆ ಒಂದು 8 ತಿಂಗಳು ಮಾಡಿರ್ಬೋದು. ಅಂದರೆ ವರ್ಷದ ಮೇಲೆ ಒಂದು 3 ತಿಂಗಳು ಮಾಡಿರೋದು. ಅಂದರೆ 8 ತಿಂಗಳು ಅಂತ ಯಾಕೆಲ್ಲ, ಅಲ್ಲಿ ಹೋಗಿರೋದೇ ಜಾಸ್ತಿ ಅಲ್ಲ. ಅಲ್ಲಿ ಹೋಗಿ 15 ದಿನ ಇರೋದು, 20 ದಿನ ಇರೋದು. ಸ್ಟಾರ್ಟಿಂಗ್ ಡೇಸಲ್ಲೇ ನಾನು ಇವ್ರನ್ನ ಬೈತಾ ಇದ್ದೆ. ನಮ್ಮಮ್ಮವ್ರೇನು ಹೊಸ್ದಾಗಿ ಬಂದಾಗಿದೆ ಹೋಗೋದು. ನಮ್ಮ ಮನೆಗೆ ಗೊಜ್ಜೋಕಾರನಾಗಲಿ, ನಮ್ಮ ಮನೆಗೆ ಗೊಜ್ಜೋಕಾರ ತಿನ್ನೋದು ಏನಿಲ್ಲ ನಾನು ಹೇಳೋದು. ಆದ್ರೂ ಇವ್ರು ಹೇಳ್ಕೊತ ಇವ್ರು ಗೊಜ್ಜೋಕಾರ ತಿನ್ಕೊಂಡು ಅಲ್ಲಿ ಮಾಂಸಕ್ಕೆ ಇದ್ರು ಅಂತ. ನಮ್ಮ ಮನೆಯಾಗ ಮೀನು ತಂದು ಅಟ್ಟಿದ್ರೆ ಆಳುಗಳೆಲ್ಲ ತಿಂದ್ಬಿಟ್ಟ ಮೇಲೆ ನಾವು ತಿಂದಿರೋದು ಮೀನಾಗಲಿ ಮಾಂಸ ಆಗಲಿ. ಇದೇ KR ಪುರಂ ಸಂತೆನಾಗ ನಿಮ್ಮ ಸುಂಕ ನಿಮ್ಮ ಅಪ್ಪನವ್ರು ಕಟ್ಟು ಅವಾಗ ಸುಂಕ ತಗೊಂಡವ್ರು ನಾವೇ ಚಿಕ್ಕತಿಪ್ಪಣ್ಣವ್ರು.
ವರ್ಮ ಹೋಗೋಗಿ ಕೇಳ್ಕೊಡ್ರಿ ಇವನು ಈ ಡ್ಯಾಶ್ ಆ್ಯಂಡ್ ಡ್ಯಾಶ್ ನಮ್ಗೆ ಏನೇನೋ ಅಲ್ಲ, ಈ ಡ್ಯಾಶ್ ಆ್ಯಂಡ್ ಡ್ಯಾಶ್ಗೆ ಕಳ್ಳನ್ಕೊಂಡು ಪಿಳ್ಳೆ ಅಂದ್ಬಿಟ್ಟು ಅಲ್ಲಿ ಇನ್ನೊಬ್ಬನವನೇ ಮಿಂಡ್ರಿ, ಈ 2 ಮಿಂಡ್ರಿಗಳು ಹುಟ್ಟಿದಾಗ ನಿಕ ಫ್ರೆಂಡ್ಸ್ ಅಂದ್ರೆ ಮನೆ ಹಾಳು ಮಾಡೋರೆ ಅಂತ ಹೇಳೋದು ನಾನು. ಇದ್ರನ್ನ ಕೇಳ್ಕೊಂಡು ತಿಕ್ಕ ಹರ್ಕೊಂಡು ಏನಾದರೂ ಬಂದರೆ ಏನೇನು ಬಿಡ್ಬೇಕು ಎಲ್ಲ ಬಿಡ್ತೀನಿ, ಮುಚ್ಕೊಂಡಿರ್ಬೇಕು. ಇಷ್ಟು ದಿನ ನಾನು ನೀವು ಮಾಡಿರೋ ಅನ್ಯಾಯಗಳನ್ನೆಲ್ಲ ನಾನು ಇಟ್ಕೊಂಡು ಬಂದಿದ್ದೀನಿ. ನೀವು ಇಳಿಯೋ ಲೆವೆಲ್ಗೆ ನಾನು ಇಳಿಬೇಕಂತ ನೀವು ಇಳಿದ್ರೆ ಏನು ನೀನು ಡೂಪ್ಲಿಕೇಟ್ ಕಟ್ಟಿದ್ಯಲ್ಲ ಕೋಟೆ ಪರಪ್ ನಗರ, ನಿಜವಾದ ಪರಪ್ ನಗರಕ್ಕೆ ನೀನು ಹೋಗ್ತೀಯ ನಾನು ಹೋಗ್ತೀನೋ ಚಾಲೆಂಜು. ನಾನು ಅದ್ಮಿಲ್ಲ ನೀರಾಗ ರಾಮಮೂರ್ತಿ ನಗರದಾಗ ನಂದಿಲ್ಲ ಲಿಸ್ಟು. ಮುಳ್ಬಾಗ್ಲಾಗ 6 ತಿಂಗಳು 8 ತಿಂಗಳು ಓಡೋಗಿ ಜನಗಳಿಗೆ ಗೊತ್ತಿಲ್ದಿರ ಫೋನ್ಗಳನ್ನ ಇಲ್ಲಿಕ್ ಬಿಟ್ಟು ಹೋಗಿ ಕಳ್ಳ ಬದುಕುಗಳು ನಾನು ಬದುಕಿಲ್ಲ. ಹೇಳಿದ್ರೆ ಎಷ್ಟೈತೆ ಮೇಡಮ್? ಇದು ರೆಫರೆನ್ಸ್ ಕೊಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಲ್ಲ. ನೀನೇನಂದೆ ಕರ್ನಾಟಕದ ಜನತೆ ಕೈ ಎತ್ತು ಮುಗಿದೆ ಅವನು ಫ್ರಾಡು ಲೋಪರ್ ಅಂತ. ನಾನು ಹೋಗಿ ಕೇಳ್ದಿರಾನಿ 8 ಅವೇ ಹೋಗಿ ಕೇಳಿದ್ರೆ ಎಷ್ಟು ಜನ ಬರ್ಬೋದು. ಇವಾಗೂ ಈ ವಿಡಿಯೋ ಮುಖಾಂತರನೇ ಹೇಳ್ತಾ ಇದ್ದೀನಿ ನಾನು, ಆಯಿತಾ ಅಣ್ಣ. ಗುರ್ತು ಪರಿಚಯ ಇಲ್ಲ, ಬೆಂಗಳೂರು ಕರ್ಕೋಗಿದ್ದೀನಿ. ವಯಸ್ಸು ಹುಡುಗಿನೂ ಅವ್ರ ತಾಯಿ ಬರ್ತಾರೆ, ಹುಡುಗಿ ಫೋಟೋ ಇಟ್ಕೊಂಬರಲ್ಲ, ಆಯ್ತಾ ಮೇಡಮ್ ನಿನ್ಕ ಮದುವೆ ಆಗಿದ್ದೆಲ್ಲ ಆಗೈತೆ ಕ್ಲಿಯರ್ ಆದರೆ ನಾನು ಮದುವೆ ಆಗ್ತೀನಿ ಅಂತ ಡೈರೆಕ್ಟ್ ಪಬ್ಲಿಕ್ ಕ್ಲಿಯರ್ ಆಗೋಯ್ತು ಮೇಡಮ್. ಏನಿಗೆ ಕ್ಲಿಯರ್ ಆಯ್ತು ಕರೆಕ್ಟ್ ಕೇಳ್ರಿ. ಒಂದು ಸಂಬಂಧ 2 ವರ್ಷಕ್ಕೆ ಒಂದು ಫೋನ್ ಕಾಲ್ ಇಲ್ಲ, ಒಂದು ಬೆಳವಣಿಗೆ ಏನು ಗೊತ್ತಿಲ್ಲ ಅಂತಂದರೆ ಅದು ಗೌರ್ಮೆಂಟಲ್ಲೇನೆ. ಆದರೆ ಆಸ್ ಪರ್ ಲಾ ಏನೈತೆ ಅಂತಂದರೆ ಆ ಸಂಬಂಧಕ್ಕೆ ಬೆಲೆ ಇಲ್ಲದ ಬಗ್ಗೆ ಅದು 2 ಇಯರ್ಸು ಅಂದರೆ 24 ಮಂತ್ಸು ಅದಕ್ಕೇನೂ ಇದಿಲ್ಲ ಅಂತ ಅರ್ಥ. ಆದ್ರೂ ನಾನು ಕಾದೆ, ಯಾಕಂತಂದರೆ ಕಾನೂನಲ್ಲಿ ಹೆಂಗೆ ಬೇಕಾದರೂ ಚೇಂಜ್ ಆಗ್ಬೋದು ಸಡನ್ನಾಗಿ. 5 ವರ್ಷ 6 ವರ್ಷ ಕಾದಿದ್ದೀನಿ ಮೇಡಮ್. ನಾನು 6 ವರ್ಷ ಕಾದಿದ್ದೀನಿ ಅಂತಂದರೆ ನಾವು ಕುರಿಗಳು ಅಂತಲ್ಲ, ನೀನು ಹುಲಿ ಅಂತಲ್ಲ ಅಣ್ಣ. ಬೇಕಾದವರು ನಮ್ಗೆ ಅಂತ ಒಂದು ಆಕಸ್ಮಿಕವಾಗಿ ಹೋಗ್ಬಿಡ್ತಾರೆ, ಇದೇ ಮನೇನೋ ಗೊತ್ತಿಲ್ಲ ಅವ್ರಿಗೆ. ಯಾವಾಗ ಅವ್ರ ಜೊತೆ ಬಂದಿರೋದು ಇದೇ ನಿಮ್ಮ ಹುಡುಗನವರು ಇದಾಗಿರೋದು ಅಂತ ಹೇಳಿರ್ತಾರೆ. ಆ ಮಗು ರೋಡಕ್ಕೆ ಹೋಗ್ಬಿಟ್ಟಿರ್ತೈತೆ ಆಕಸ್ಮಿಕವಾಗಿ. ನಮ್ಮ ಮನೆಯಲ್ಲಿ 3 ತಿಂಗಳಾಗಿ ಓಡೋಯ್ತಲ್ಲ ಈ ಡ್ಯಾಶು, ಅದು ಏನು ಸತ್ತೋಯ್ತೋ ಬದುಕಾಯ್ತೋ ಗೊತ್ತಿಲ್ಲ. ಇವಾಗ ಕೊಡ್ತೀನಿ ಕ್ಲಾರಿಟಿ. ನೀವು ಕೇಳಿದ್ರಲ್ಲ ಹೆಂಗೆ ಕ್ಲಾರಿಟಿ ಆಯಿತು ಅಂದ್ಬಿಟ್ಟು, ಅದು ಇವಾಗ ಬಂತು ನೋಡ್ರಿ, ಕೊನೆ ಸ್ಥಿತಿಗೆ ಬಂದ್ಬಿಟ್ಟು. ಅಂದರೆ ನಾನು ಬ್ರೀಫ್ ಬರ್ತಾ ಇರೋದು, ನಾನು ಡೀಪಾಗಿ ಹೋಗ್ತಾ ಇಲ್ಲ. ಡೀಪಾಗಿ ಹೋದರೆ ನಿನ್ನ ಹತ್ರ ಅವರೆಲ್ಲ ಅವರೇ ಹೊಡಿತಾರೆ ಕೆರೆದಾಗ. ಎಕ್ಸಾಂಪಲ್ ಹೇಳ್ತೀನಿ, ಅವರಲ್ಲಿ 2 ಒಳ್ಳೆ ವ್ಯಕ್ತಿಗಳು, ಒಬ್ರು ತೀರ್ಕೊಂಡ್ರು, ಒಬ್ರು ಅವರು ಅಂದರೆ ಇಬ್ಬರೇ ಅಂತಲ್ಲ, ಇನ್ನೂ ಸುಮಾರು ಜನ ಹೇಳಿದ್ರೆ ಸುಮಾರು ಹೋಗ್ತದೆ. ರಾಮಚಂದ್ರಣ್ಣ ಅಂತ ಅಂದ್ಬಿಟ್ಟು ಅವ್ರ ಹೆಸರು ಯಾಕೆ ಪ್ರಸ್ತಾವ ಮಾಡ್ತೀನಿ, ಅವ್ರ ಹೆಸರು ಅಂತ ಹೇಳಿದಾಗ ಅವ್ರ ಹೆಸರೇ ಫಸ್ಟ್ ಬರೋದು ಅಂತ ಧರ್ಮಾತ್ಮನು ಪುಣ್ಯಾತ್ಮನು. ಆ್ಯಕ್ಚುಲಿ ನಮ್ಗೆ ಆಗಬೇಕಾಗಿದ್ದು ಅವ್ರ ಮನೆಯಲ್ಲಿ. ಇದು ವಿಡಿಯೋದಿಂದ ಹೇಳ್ಬೋದಲ್ಲ, ಅವ್ರು ಚೆನ್ನಾಗವ್ರೆ, ನಾನು ತಂಗಿ ಅಂತಲೇ ಭಾವಿಸೋದು ಇವಾಗ. ಯಾಕಂತಂದ್ರೆ ಮದುವೆ ಆಯ್ತಲ್ಲ, 100 ಕಾಲ ಚೆನ್ನಾಗಿರ್ರಿ. ಈ ಥರ ಯಾಮಾರಬೇಡ್ರಿ ಯಾರೂ. ಅಂದರೆ ಸೆಂಟ್ರಲ್ ಬಂದು ಈ ಓವರ್ ಚೆಕ್ ಮಾಡೋದು, ಯೂಟರ್ನ್ಗಳು ಮಾಡೋರು ಇರ್ತಾರೆ ಇಂಥ ಮಿಂಡ್ರಿಗಳು. ಅದಕ್ಕೆ ನಾನು ಹೇಳ್ತಾರೆ ಬೇರೆಯವ್ರು ಎಚ್ಚೆತ್ಕೊಳ್ಳಿ ಅಂತ. ಆಮೇಲೆ ಇನ್ನೊಬ್ರು ನಮ್ಮ ಪಿಳ್ಳಪ್ಪಣ್ಣ ದೊಡ್ಡಪ್ಪನು, ಅವರು ಅದೇ ಊರವ್ರೇನೇ. ಅವರು ನಮ್ಗೆ ಹೇಳಿದರು. ಅದ್ರ ಸೆಂಟ್ರಲ್ಲಿ ಇಲ್ಲಿ ಕೆಲವೊಂದು ವಿಚಾರಗಳು ನಡೆದು ನಾನು ನಮ್ಮ ದೊಡ್ಡಪ್ಪನವ್ರು ಇಲ್ಲಿ ದೊಡ್ಡಪ್ಪನವ್ರಿಗೆ ಮಾತು ಕಟ್ಟು ಮಾಡಿ, ಮೇಡಮ್ ಓಪನಾಗಿ ಹೇಳ್ತಾ ಇದ್ದು ನೋಡಿರಿ, ಬಂದ್ಬಿಟ್ಟು ಪುಣ್ಯಾತ್ಮನ ಈ ಅಪ್ಪನೇ ನಿಂತು ಮಾಡಿದ್ದು ನನ್ನ ಮದುವೆ, ಬರಲಿ ಇಲ್ಲಿ ತೋರಿಸ್ತೀನಿ ನೋಡಿರಿ, ಭಗವಂತ ಅವನೇ. ಇವಾಗ ನಾನು ಏನಾದರೂ ಸ್ಕ್ರಿಪ್ಟ್ ಮಾಡಿದ್ದೀನಾ? ಏನಿಲ್ಲ. ಈ ವಿಚಾರ ಇತ್ತಷ್ಟೊತ್ತಿಗೆ ಇಲ್ಲ ಅಪ್ಪನ ಮಾಡ್ದೆ ಅನ್ನೋಷ್ಟೊತ್ತಿಗೆ ಬಂದ ಇಲ್ಲಣ್ಣ. ಇಷ್ಟೇ ನಾನು ಹೇಳೋದು, ಆತ್ಮಕ್ಕ ಕರೆಕ್ಟಾಗಿ ಬದುಕ್ರಿ ಬಂದು ಹೋಗ್ಬಿಡ್ತಾನೆ. ಈ ಅಪ್ಪನು ನಮ್ಮ ಅಮ್ಮನ ಮಾಡ್ಕೊಂಡಿದ್ದು ತಂಗಿ ಮಗಳನ್ನೇ. ನಮ್ಮ ಅಪ್ಪನಿಗೆ ಇಷ್ಟ ಇರಲಿಲ್ಲ ಅಂತ, ನಾನು ಎತ್ತಾಡ್ಸಿದ ಮಗು ನಾನು ಹೆಂಗೆ ಮಾಡ್ಕೊಂಡ್ಲಿ ಅಂತ. ಅವಾಗ ಮಾಡಿದವಾಗ ನಮ್ಮ ಅಪ್ಪನಿಗೆ ಇಷ್ಟ ಇಲ್ದಿರ ಮದುವೆ ಮಾಡಿಬಿಟ್ಟೆ ಅಂದ್ಬಿಟ್ಟು ಪಶ್ಚಾತ್ತಾಪ ಕೊಡೋರು. ನನ್ನೊಂದು ಮಾತು ಕೇಳ್ರಪ್ಪ, ನನ್ನ ಮಾತು ಬೆಲೆ ಆಯ್ತಾ ನಿನ್ನ ಹತ್ರ? ನಿಮ್ಮ ಅಪ್ಪನ ಅಂತೂ ಕೊಡಲಿಲ್ಲ ಅವನು. ದೊಡ್ಡಪ್ಪ ಸಂಸಾರಿ ಮನೆಗೆ ಮಾಡುವ ಅಷ್ಟೇ, ನಾನು ಕಲರು ಬಣ್ಣ ಅವೆಲ್ಲ ನನಗಿಲ್ಲ ಅಂತಂದೆ. ಅವಾಗ ಹೇಳ್ದವಾಗ ಅಣ್ಣ ಹೆಣ್ಣು ನೋಡ್ತೀರಿ ಅಂತ ಅವತ್ತೇ ಹೇಳಿದ್ದು, ಹೋಗಿದ್ದು ಅವತ್ತೇ. ಅಣ್ಣ ಹೋಗಿದ ತಕ್ಷಣ ನೀನು ಯಾವ ಹೆಣ್ಣು ನೋಡಿದ್ರೆ ಅದಕ್ಕೇನೇನು ಫಿಕ್ಸ್ ಮಾಡ್ಕೊಂಡು ಬಂದುಬಿಟ್ರಿ. ನನ್ನ ಲೈಫಲ್ಲಿ ನಡೆದಿರೋದು ಹೊರ್ತೂರು ಸಂತೋಷ್ ಮದುವೆ ಅಲ್ಲ ಅದು. ಆ್ಯಕ್ಚುಲಿ ದೊಂಬರಾಟ ಅಂತ ನಾನು ಹೇಳ್ತೀನಿ. ಆ ದೊಂಬರಾಟನೇ ಅಲ್ಲ ಅದು. ಒಂದು ಸಂಬಂಧಕ್ಕೆ ಬೆಲೆ ಇಲ್ಲ, ಅದ್ರ ನಾವು ನನ್ನ ಹೆಸರಿಕೊಂಡು ಇನ್ನೆಲ್ಲಾದರೂ ಅದಕ್ಕೂ ಕೊಡ್ತೀನಿ, ಯಾಕೆ ಮಾತಾಡಕೂಡ್ದು ಅನ್ನೋದಕ್ಕೂ. ಅಲ್ಲಿ ಮಾಡಿಬಿಟ್ರು. ಮಾಡಿಬಿಟ್ಟು ಆದಮೇಲೆ ಕೆಲವೊಂದು ವಿಚಾರಗಳು ಬಂತು. ಅದು ಹೆಂಗೆ ಅಂತಂದರೆ, ನಾವು ಇದನ್ನ ಆಪಲ್ ಅಂತಿಕೊಂಡಿದ್ರೆ ಅದು ಬಾಂಬು ಅಂತ ಗೊತ್ತದಕ್ಕೆ ಹೆಂಗಿರ್ತದೆ. ಇದು ಆಪಲ್ ತಿನ್ಬೇಕಪ್ಪ ನಾವು, ಇದು ಮ್ಯಾಂಗೋ ತಿನ್ನಬೇಕು ಅಂತಿಕೊಂಡು ಇದೇ ಬಾಂಬುಗಳು ಅಂತ ಅಂದಾಗ ಹೆಂಗಿರುತ್ತೆ ನಿಮ್ಮ ಮನಸ್ಸು? ಅಣ್ಣ ಅವಾಗೂ ನಾನು ಅದಕ್ಕೆ ಕಿವಿಕೊಳ್ಳಿ, ಬಾಂಬ್ ತಾನೆ ಎತ್ಬಿಸಾಕು, ನಮ್ಗೆ ಬೇಕಾಗಿರೋದು ಜೀವನ ಅಂತ ನಾನು ಇದ್ದೆ. ಆಯಿತಾ, ನನ್ನ ವಿಚಾರ ಅದೇ. ಈ ಮಗು ಹಿಂಗೆಲ್ಲ ಹೋಗಿ ಕೆಲವೊಬ್ರು ಮಾತಾಡ್ತಾರೆ, ಅಲ್ಲಿ ಎಷ್ಟು ದಿನ ಇಕ್ಕಿದ್ರೇನು ಅಲ್ಲಿಗೆ ಹೋಗಲೇಬೇಕಲ್ಲ. ಅದೇ ಎಗರಿಸಿ ಒದಿತೀನಿ ಬಂದರೆ ಅಂತೆ. ನೀನು ಸೊಕ್ಕೆ ಎಷ್ಟು, ನೀನು ಅಹಂಕಾರ ಎಷ್ಟು, ನೀನು ದುರಹಂಕಾರ ಎಷ್ಟು ಬಂದ್ಬಿಡ್ತು ನಿನ್ನ ಕಾಲಕ್ಕೆ ಅಂತ್ಯ. ಬಂತಾ ಇಲ್ಲ ಮೇಡಮ್? ನೀನು ಆತ್ಮ, ನಿನ್ನ ಮಗಳೇ, ನೀನು ಕೋಟಿಗಳು, ನಿನ್ನ ಜಮೀನು,
ಒಂದು ಸುಖ ನಿನ್ನಿಂಗೆ ಕೊಡೋಕ್ಕೆ ಆಗಲ್ಲ. ಅದ್ರ ಕದ್ದೇ ಹೋಗಬೇಕು, ಅದ್ರ ಪಟ್ಟನೇ ಕಟ್ಕೊಬೇಕು. ಅರ್ಥ ಆಯ್ತಾ ಮೇಡಮ್? ಎಲ್ರಿಗೂ ಅರ್ಥ ಆಗಿರ್ತದೆ. ಬೇಡ ದುರಹಂಕಾರ ದುರ್ಬುದ್ಧಿ ಯಾವಾಗ ಬರೋದೋ ತಲೆ ಕೆಕ್ಕದಾಗೆ ಬರೋದು. ಕಾಲಾಗೆ ಹಾಕ್ಬೇಕು ಚಪ್ಪಲಿನ, ತಲೆ ಕೆತ್ಕೊಂಡ ಓದೆ ಅಂತ ಅರ್ಥ. ಒಂದು ಬಾತ್ರೂಮ್ ಕಟ್ಕೊಳಕ್ಕೆ ನೀನು ಸ್ವಂತಕ್ಕೆ ಇಲ್ಲ ಅಂತ ಅಂದಮೇಲೆ ಕೋಟಿಗಳ ಜಮೀನುಗಳು ಎಗರುವಾದಿ ಅದು ಮಾತಾಡ್ತೀಯ ನೀನು.